ಓಂ ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಪವಿತ್ರ ನಾಗ, ತಮೋಗುಣ, ರಜೋಗುಣ, ಸತ್ವಗುಣ, ಷಟ್ಕೋಣ, ತ್ರಿಕೋಣ. ಶ್ರೀ ನಾಗಶಕ್ತಿ ವಿನಾಯಕ ಮಂಡಲ. ಓಂ ಶ್ರೀ ನ ಗ ಶ ತಿ ವಿ ನ ಯ ಕ ಯ ನ. ಮಹ. ಓಂ ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಶ್ರೀ ನಾಗಶಕ್ತಿ ವಿನಾಯಕನ ಚರಣಾರವಿಂದಗಳಿಗೆ ನಮಿಸುತ್ತಾ ಈಗ ಈ ಮಾಸದ ಗ್ರಹಗತಿಗಳನ್ನು ನೋಡೋಣ. ನಮಸ್ತೆ ಮಿತ್ರರೇ, ಪರಾಭವ ಸಂವತ್ಸರದ ಶ್ರಾವಣ ಮಾಸಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ವಿಶೇಷವಾಗಿ ತಮ್ಮನೇಲಲ್ಲಿ ನಾವೇನು ಹಾಕಿದ್ದೀವಿ ಅಂತಂದರೆ, ಈ ಯೋಗವನ್ನು ಪಡೆಯೋದಕ್ಕೆ ನಿಮಗೆ ಅರ್ಹತೆ ಇದೆಯಾ ಅಂತ. ಯಾಕೆ ಅಂತಂದರೆ, ಅನೇಕರು ಕಮೆಂಟ್ ಮಾಡಿ ಮತ್ತು ಅನೇಕ ಗೊಂದಲಮಯವಾದ ಮನಸ್ಸಿನಿಂದ ಪ್ರಶ್ನಿಸಿದ್ದಾರೆ ಕೂಡ. ಅದು ಸ್ವಾಭಾವಿಕ ಕೂಡ ಹೌದು. ವಿಶೇಷವಾಗಿ ಒಂದೇ ನಕ್ಷತ್ರ, ಉದಾಹರಣೆ ಅಶ್ವಿನಿ ನಕ್ಷತ್ರದವರು ಕೋಟಿ ಕೋಟಿ ಜನರು ಇರ್ತಾರೆ. ಹೀಗೆ ಅನೇಕ ಒಂದೊಂದು ನಕ್ಷತ್ರದವರು ಅನೇಕ ಜನರಿರುವುದರಿಂದ, ಅನೇಕ ವಯಸ್ಸಿನ ಜನರು ಇರುವುದರಿಂದಾಗಿ ಒಂದೇ ರೀತಿಯ ಫಲ ಸಿಗೋದಕ್ಕೆ ಖಂಡಿತವಾಗಿಯೂ ಇಲ್ಲ. ಹಾಗಾಗಿ ಇಲ್ಲಿ ಈ ರೀತಿಯಾಗಿ ಒಂದೇ ರೀತಿಯ ಫಲ ಸಿಗೋದಕ್ಕೆ ಸಾಧ್ಯವೇ ಇಲ್ಲದ ಸಂದರ್ಭದಲ್ಲಿ ನಾವು ನಮ್ಮ ಮೊದಲನೇ ವಿಡಿಯೋದಲ್ಲಿ ಇದನ್ನು ಸ್ಪಷ್ಟಪಡಿಸಿ ಹಾಕಿದ್ವಿ ಕೂಡ. ಈ ಒಂದು ರೀತಿಯ ಫಲಗಳನ್ನು ಹೇಳುವ ಅಗತ್ಯ ಇದೆಯೇ ಅಂತ ಕೇಳಿದ್ರೆ, ಇದರೊಂದು ಸ್ಪಷ್ಟತೆಯನ್ನು ಕೊಟ್ಟು ಮುಂದುವರಿತೇನೆ ಮಿತ್ರರೇ. ಇಲ್ಲಿ ಮುಖ್ಯವಾಗಿ ಈ ಒಂದು ಮೇಷರಾಶಿಯಿಂದ ಮೀನರಾಶಿಯವರೆಗಿನ ಎಲ್ಲ ಗ್ರಹ ಸ್ಥಿತಿಗಳನ್ನು ನಾವು ಸೂಚಿಸ್ತಾ ಇದ್ದೀವಿ. ಅದರಿಂದ ಯಾವ ಯೋಗಗಳು ಸೃಷ್ಟಿಯಾಗಬಲ್ಲವು, ಅದನ್ನು ಪಡೆಯುವ ಯೋಗ್ಯತೆ ಯಾರ್ಯಾರಿಗಿದೆ ಅವರವರು ಅದನ್ನು ಪಡಿತಾರೆ. ಅದರಲ್ಲಿ ಯಾವ ಸಂದೇಹ ಕೂಡ ಇಲ್ಲ. ಅದರಿಂದಾಗಿ ನಿಮ್ಮ ಅರ್ಹತೆ ನಿಮಗೆ ಗೊತ್ತಿರ್ತದೆ, ಬಿಟ್ಟರೆ ನಮಗೆ ಗೊತ್ತಿರೋದಿಲ್ಲ. ದೇವರು ಮತ್ತು ನಿಮ್ಮ ಮಧ್ಯದ ಒಂದು ಕನೆಕ್ಷನ್ ಖಂಡಿತವಾಗಿ ಇನ್ನೊಬ್ಬ ವ್ಯಕ್ತಿಗೆ ಗೊತ್ತಿರೋದೇ ಇಲ್ಲ. ಆದ್ದರಿಂದಾಗಿ ಪೂರ್ವ ಜನ್ಮದ ಪಾಪಾಂಶ ಎಷ್ಟಿದೆ, ಪುಣ್ಯಾಂಶ ಎಷ್ಟಿದೆ ನಿಮಗೆ, ಅದು ಕೂಡ ನಮಗೆ ಗೊತ್ತಿರೋದಿಲ್ಲ. ಅದನ್ನು ನೀವು ಅವಲಂಬಿಸಿ ಈ ಜನ್ಮದಲ್ಲಿ ನಿಮ್ಮ ಕುಟುಂಬದಲ್ಲಿರುವ ದೋಷಾದಿಗಳ ಪ್ರಮಾಣ ಎಷ್ಟಿದೆ, ಪುಣ್ಯಾಂಶದ ಪ್ರಮಾಣ ಎಷ್ಟಿದೆ, ಅದನ್ನು ನಿಮಗೆ ಬಿಟ್ಟಿರುವಂಥದ್ದಾಗಿರುತ್ತೆ. ಮುಖ್ಯವಾಗಿ ಈ ಒಂದು ರಾಶಿಯ ಭವಿಷ್ಯವನ್ನು ಹೇಳುವಾಗ ಒಂದೇ ರೀತಿಯಾಗಿ ಫಲ ಯಾಕೆ ಸಿಗುವುದಿಲ್ಲ ಅಂತಂದರೆ, ಇದು ಅನೇಕ ಕಾರಣಗಳು. ಯಾವ ರೀತಿಯಾದ ಪ್ರತಿ ವ್ಯಕ್ತಿಯ ಕಾಲ, ಅವರ ಸಮಯ, ಅವರ ಸಂಸ್ಕಾರ, ಅವರ ಪ್ರಾದೇಶಿಕತೆ ಮತ್ತು ಅವರ ಅರ್ಹತೆಗಳು ಅಂದರೆ ಅವರ ವ್ಯಕ್ತಿತ್ವ. ಹಾಗಾಗಿ ಈ ವ್ಯಕ್ತಿತ್ವದಲ್ಲೇ ಬಿಂಬಿಸ್ತಕ್ಕಂಥದ್ದು ಪಾಪ ಫಲ ಪುಣ್ಯ ಫಲಗಳಾಗಿದ್ದರಿಂದ ಅದನ್ನು ಗ್ರಹಸ್ಥಿತಿಯಿಂದ ಸೂಚಿತವಾಗುವಂಥದ್ದು. ಅವರವರ ಜಾತಕದ ಮೇಲೆ ಅವಲಂಬಿತವಾಗಿ ಅವರ ಗುಣಾದಿಗಳು ವ್ಯತ್ಯಾಸ ಇರುವುದನ್ನು ನಾವು ಗಮನಿಸ್ತೇವೆ. ಕೋಟಿ ಜನರಿದ್ದರೆ ಕೋಟಿ ರೀತಿಯ ವ್ಯಕ್ತಿತ್ವವನ್ನು ನಾವು ಗಮನಿಸ್ತೇವೆ. ಹಾಗೆಯೇ ಫಲವೂ ಕೂಡ. ಅರ್ಥಾತ್ ಭೌಗೋಳಿಕವಾಗಿರ್ತಕ್ಕಂತಹ ಈ ಒಂದು ಗ್ರಹಸ್ಥಿತಿಗಳು ಎಷ್ಟೊಂದು ಯೋಗವನ್ನು ಸೂಚಿಸ್ತಾ ಇದೆ, ಭೌಗೋಳಿಕವಾದಂತಹ ವ್ಯವಸ್ಥೆಯನ್ನು ಸೂಚಿಸ್ತಾ ಇದೆ. ಹಾಗೆಯೇ ದೇಹದ ಆರೋಗ್ಯದ ಜೊತೆಗೆ ನಿಮ್ಮ ದೇಹದ ಆ ಒಂದು ಪ್ರಕೃತಿಯನ್ನು ಅನುಸರಿಸಿ ರೋಗಗಳು ಹೇಗೆ ಬರ್ತವೆಯೋ ಅದೇ ರೀತಿಯಾಗಿ ದೋಷಗಳನ್ನು ಅನುಸರಿಸಿ ಕೆಟ್ಟ ಸಮಯ ಬರ್ತದೆ. ನಿಮ್ಮ ದೇಹದ ಆರೋಗ್ಯ, ಆಹಾರ ಪದ್ಧತಿಯ ಮೇಲೆ ಅತ್ಯುತ್ತಮವಾದ ಆರೋಗ್ಯ ಮತ್ತು ಸಂತೋಷ ಹೇಗೆ ಲಭ್ಯವೋ ಅದೇ ರೀತಿಯಾಗಿ ನಿಮ್ಮ ವ್ಯಕ್ತಿತ್ವ, ಉತ್ತಮ ವ್ಯಕ್ತಿತ್ವ, ಗುರುತತ್ವಾದಿಗಳ ಜಾಗೃತಿಯಿಂದ, ಆ ಬುಧ ತತ್ವಾದಿಗಳ ಜಾಗೃತಿಯಿಂದ ನಿಮ್ಮ ಉತ್ತಮ ಯೋಗ ಭಾಗ್ಯಗಳು ತೆರೆದುಕೊಳ್ತವೆ. ಅದಕ್ಕೆ ಛಾಯೆಯ ರೂಪದಲ್ಲಿರುವುದೇ ರಾಹುಕೇತು ದೋಷ ಎಂಬುದಾಗಿ ಅತ್ಯಂತ ಸ್ಪಷ್ಟವಾದ ಉಲ್ಲೇಖವನ್ನು ನಾವು ಮಾಡಿದ್ದೇವೆ. ಆದ್ದರಿಂದಾಗಿ ಈ ರಾಹುಕೇತುವಿನ ದೋಷವನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಏನು ಮಾಡಬೇಕು ಅನ್ನೋದನ್ನು ನಾವು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಬಂದಿದ್ದೇವೆ, ಇನ್ನು ಮುಂದೂ ಕೂಡ ಹೇಳ್ತೇವೆ. ದಯವಿಟ್ಟು ಅದನ್ನು ಗಮನಿಸಿ. ಪ್ರತಿಯೊಬ್ಬರು ಕೂಡ ಉತ್ತಮ ಫಲವನ್ನು ಪಡೆಯಲಿಕ್ಕೆ ಇಷ್ಟೊಂದು ಯೋಗ ಇದ್ದರೂ ಯಾಕೆ ನಿಮಗೆ ಆ ಫಲ ಸಿಗ್ತಾ ಇಲ್ಲ ಅಂತ ನೀವು ವೈಯಕ್ತಿಕ ಚಿಂತನೆಯನ್ನು ಮಾಡಿಕೊಳ್ಬೇಕು. ಅನೇಕರು ಹೇಳ್ತಾರೆ, ಎಷ್ಟು ವರ್ಷ ಆದರೂ ನಮಗೆ ಒಳ್ಳೆಯ ಫಲ ಬಂದೇ ಇಲ್ಲ. ಖಂಡಿತವಾಗಿ ಬರದೇ ಇರಬಹುದು. ಅನೇಕರು ಹೇಳ್ತಾರೆ, ನಮಗೆ ಯಾವತ್ತೂ ಕೆಟ್ಟದ್ದೇ ಆಗಿಲ್ಲ. ಇನ್ನೊಬ್ರು ಹೇಳ್ತಾರೆ, ಎಲ್ಲ ಮಿಶ್ರಣವಾದ ಜೀವನ. ಖಂಡಿತವಾಗಿಯೂ ಇದೇ ರೀತಿ ಇರುತ್ತೆ ಜೀವನ. ಅದಕ್ಕೋಸ್ಕರವಾಗಿ ಯೋಗ ಬಂದಿದ್ದನ್ನು ಬಳಸ್ಕೊಳ್ಳಿ ಅಂತ ಮಾತ್ರ ನಾವು ಹೇಳ್ತಾ ಇದ್ದೇವೆ. ಅಂತಹ ಎಲ್ಲ ಯೋಗಗಳು ನಿಮಗೆ ಲಭ್ಯವಾಗುವಂಥ ಅರ್ಹತೆಯನ್ನು ನೀವು ಪಡೀರಿ ಅಂತ ಹೇಳ್ತೇವೆ. ಹೇಗೆ ವಿದ್ಯಾರ್ಹತೆಯನ್ನು ಅವಲಂಬಿಸಿ ಯಾವ ಉದ್ಯೋಗ ಭಾಗ್ಯ ಸಿಗ್ತದೆಯೋ, ದೇಹದ ಒಂದು ಆರೋಗ್ಯ ಇತ್ಯಾದಿಗಳನ್ನು ಅವಲಂಬಿಸಿ ರೋಗ ಅಥವಾ ಭೋಗಾದಿಗಳ ವ್ಯವಸ್ಥೆಗಳು ಉಂಟಾಗ್ತದೆಯೋ, ತುಂಬ ಜ್ವರ ಬಂದಿದೆ, ಏನನ್ನು ತಿನ್ನೋದಕ್ಕೆ ಆಗೋದಿಲ್ಲ. ಹಾಗಾಗಿ ದೋಷಯುಕ್ತವಾದಂತಹ ದೇಹ ಎಲ್ಲ ಅರ್ಹತೆಯನ್ನು ಕಳ್ಕೊಳ್ತದೆಯೋ ಅದೇ ರೀತಿಯಾಗಿ ದೋಷಯುಕ್ತವಾದ ವ್ಯಕ್ತಿತ್ವ ಉತ್ತಮ ಯೋಗದ ಅರ್ಹತೆಯನ್ನು ಕಳ್ಕೊಳ್ತದೆ, ಪಡೆಯುವ ಅರ್ಹತೆಯನ್ನು ಸ್ವಾಭಾವಿಕವಾಗಿ ಕಳ್ಕೊಳ್ತದೆ. ನಮಗೆ ಉತ್ತಮವಾಗಿದ್ದು ಬೇರೆಯವರಿಗೆ ಉತ್ತಮವಾಗಿರಬೇಕು ಅನ್ನೋದು ಯಾವುದೂ ಇಲ್ಲ. ಆದರೆ ಸ್ವಾಭಾವಿಕವಾಗಿ ನಿತ್ಯ ಸತ್ಯದ ಕಡೆಗೆ ನಾವು ಗಮನಿಸಬೇಕಾಗತ್ತೆ. ನಮಗೆ ಬೇಕಾಗಿದ್ದು ಸಂತೋಷ, ನೆಮ್ಮದಿ ಅಂತ ಆದರೆ ಆ ನಿಟ್ಟಿನಲ್ಲಿ ನಮ್ಮ ನಿತ್ಯದ ಪ್ರತಿ ಕ್ಷಣವನ್ನು ನಾವು ಕಳೀತಾ ಇದ್ದೀವಿ ಅಂದರೆ ಖಂಡಿತವಾಗಿ ಯೋಗಗಳು ಅಲ್ಲಿ ನಿಮಗೆ ತೆರೆದುಕೊಳ್ತವೆ. ಆ ಒಂದು ಛಾಯೆ ಇರುವುದನ್ನು ಹೋಗಲಾಡಿಸಲಿಕ್ಕೆ ಶ್ರೀ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ಮಾಡಿ ಅಂತ ನಾವು ಪ್ರತಿ ವಿಡಿಯೋದಲ್ಲಿ ಹೇಳಿದ್ದೀವಿ.
ಅದೇ ರೀತಿಯಾಗಿ ಈಗಲೂ ಕೂಡ ಹೇಳ್ತೀವಿ, ಯಾರು ವಿಡಿಯೋವನ್ನು ಹೊಸದಾಗಿ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನಲ್ಲಿ ಬರುವ ಎಲ್ಲ ವಿಶೇಷ ಮಾಹಿತಿಯನ್ನು ಪಡೆಯಬಹುದು. ಜೊತೆಗೆ ಈ ಒಂದು ವಿಡಿಯೋವನ್ನು ಅನೇಕರಿಗೆ ಶೇರ್ ಮಾಡುವ ಮೂಲಕವಾಗಿ ನಿಮ್ಮ ವಿಶಾಲ ಮನೋಭಾವನೆಯಿಂದ ಅನೇಕರಿಗೆ ಒಳ್ಳೆಯದಾಗುವಂತೆ ಮಾಡ್ಬೋದು. ಯಾರಿಗೆ ಮಾನಸ ಪೂಜೆ ಬಗ್ಗೆ ಕಲ್ಪನೆ ಬಂದಿಲ್ಲ ಅವರು ಖಂಡಿತವಾಗಿಯೂ ಮಾನಸ ಪೂಜೆ ಅಂತ ನಮಗೆ ವಾಟ್ಸಪ್ ಮಾಡುವ ಮೂಲಕವಾಗಿ ಆ ಮಾನಸ ಪೂಜೆಯನ್ನು ಉಚಿತವಾಗಿ ಪಡೆಯಬಹುದು. ಅಷ್ಟೇ ಅಲ್ಲ, ಈಗಾಗಲೇ ಅನೇಕರು ಅದನ್ನು ಮಾಡ್ತಾ ತಮ್ಮ ಜೀವನದಲ್ಲಿ ನಾವೆಷ್ಟು ತಪ್ಪು ತಿಳ್ಕೊಂಡಿದ್ವಿ, ನಮ್ಗೆ ಇಷ್ಟೊಂದು ಸುಲಭವಾದಂತಹ ಮಾನಸಿಕ ಸ್ಥಿತಿಗೆ ನಾವು ಬರ್ತೀವಿ. ಉದಾಹರಣೆ ಡಿಪ್ರೆಷನ್ ಇರ್ಬೋದು, ಇತ್ಯಾದಿಗಳೆಲ್ಲ ಏನಿದೆ, ಆಂಗ್ಸೈಟಿ ಇತ್ಯಾದಿಗಳು. ಈ ಮಾನಸ ಪೂಜೆಯನ್ನು ಮಾಡ್ತಾ ಹೋಗೋದ್ರಿಂದ ಅವರಿಗೆ ಅನೇಕರಿಗೆ ಮನಸ್ಸು ರಿಲ್ಯಾಕ್ಸ್ ಆಗ್ತಾ ಅವರ ಯೋಗ ಓಪನ್ ಆಗ್ತಾಯಿದೆ. ನಾವು ಏನು ಯೋಚನೆ ಮಾಡಬೇಕು ಅಂತ ಗೊತ್ತಾಗ್ತಾ ಇದೆ. ಮಾಯೆಯ ಬಲೆಯಿಂದ ಹೊರಬರುವ ವ್ಯವಸ್ಥೆ ಅನೇಕರಿಗೆ ಆಗಿದೆ ಅಂತ ಈಗಾಗಲೇ ಉತ್ತಮವಾದ ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ಆತ್ಮೀಯ ಧನ್ಯವಾದಗಳು. ಹಾಗೆಯೇ ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯಲ್ಲಿ, ವಿಶೇಷವಾಗಿ ಹುಣ್ಣಿಮೆ ಎಂದು ಸಂಕಲ್ಪವನ್ನು ಲೌಕಿಕ ಆಶೋತ್ತರಗಳಿಗೆ ಮಾಡುವ ಈ ನಾಗಶಕ್ತಿ ವಿನಾಯಕ ಮೂಲಮಂತ್ರ ಹವನಕ್ಕೆ ಯಾರೆಲ್ಲ ಇಲ್ಲಿ ಪೂಜೆಯನ್ನು ಬರೆಸಿ ಪ್ರಸಾದವನ್ನು ತಲುಪಿಸಿದಾರೋ ಅವರೆಲ್ಲ ಕೂಡ ನಮಗೆ ಧನ್ಯವಾದ ಹೇಳಿದರೆ ಅವರಿಗೆ ನಮ್ಮ ಆತ್ಮೀಯ ಧನ್ಯವಾದಗಳು. ಅದೇ ರೀತಿಯಾಗಿ ಪೌರ್ಣಿಮೆ ಅಮಾವಾಸ್ಯೆ ದಿವಸ ಯಾವುದೇ ದೃಷ್ಟಿ ದೋಷಾದಿಗಳನ್ನು ಇತ್ಯಾದಿಗಳ ದೋಷ ಮಾಟ ಮಂತ್ರಾದಿ ದೋಷಗಳ ನಿವಾರಣೆಗೆ ಯಾವ ನಾಗಶಕ್ತಿ ವಿನಾಯಕ ಮೂಲಮಂತ್ರ ಹವನ ನಡೆಯುತ್ತೆ, ಅದಕ್ಕೂ ಕೂಡ ಅನೇಕರು ಈ ಒಂದು ಪೂಜೆಗೆ ಸಂಕಲ್ಪಕ್ಕೆ ಭಾಗವಹಿಸ್ತಾ ಮತ್ತು ದೂರದವರಿಗೆ ಆ ಅಡ್ರೆಸ್ಸನ್ನು ಕಳಿಸುವ ಮೂಲಕ ಪ್ರಸಾದವನ್ನು ತಲುಪಿಸಿಕೊಳ್ಳುವ ವ್ಯವಸ್ಥೆಯನ್ನು ಮಾಡಿಕೊಂಡವರಿದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ಆತ್ಮೀಯ ಧನ್ಯವಾದಗಳು. ಶ್ರೀ ನಾಗಶಕ್ತಿ ವಿನಾಯಕನ ಸಂಪೂರ್ಣ ಅನುಗ್ರಹ ಎಲ್ಲರಿಗೂ ಆಗುವ ಮೂಲಕವಾಗಿ ಇವತ್ತು ಸೂಚಿಸ್ತಕ್ಕಂತಹ ಎಲ್ಲ ವಿಶೇಷ ಭೌಗೋಳಿಕ ಗ್ರಹ ಸ್ಥಿತಿಗಳಿಂದ ಉಂಟಾಗುವ ಸಮಸ್ತ ಸುಯೋಗಗಳು ಪ್ರತಿಯೊಬ್ಬರಿಗೂ ಲಭ್ಯವಾಗಲಿ ಅನ್ನುವ ಆಶಯದೊಂದಿಗೆ ಈ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಕರ್ಕಾಟಕ ರಾಶಿ ಸಂಜಾತರ ಎಲ್ಲರಿಗೂ ಕೂಡ ಈ ಶ್ರಾವಣ ಮಾಸಕ್ಕೆ ಆತ್ಮೀಯ ಸ್ವಾಗತ ಮಿತ್ರರೇ. ವಿಶೇಷವಾಗಿ ಕರ್ಕಾಟಕ ರಾಶಿಯ ಅಧಿಪತಿಯಾದ ಚಂದ್ರನು 2.5 ದಿನಕ್ಕೆ ಒಂದು ಬಾರಿ ಒಂದೊಂದು ರಾಶಿಯನ್ನು 30 ಡಿಗ್ರಿಯನ್ನು ದಾಟ್ತಾ ಬರ್ತಾನೆ. ಅದರಲ್ಲೂ ವಿಶೇಷವಾಗಿ ಕರ್ಕಾಟಕ ರಾಶಿಯಿಂದ ದ್ವಿತೀಯದಲ್ಲಿ ಅಮಾವಾಸ್ಯೆಯನ್ನು ಮತ್ತು ಅಷ್ಟಮದಲ್ಲಿ ಈ ಪೌರ್ಣಿಮೆಯನ್ನು ಉಂಟು ಮಾಡ್ತಾ ಇರ್ತಕ್ಕಂಥವನು ಮತ್ತು ಈ ಒಂದು ಶ್ರಾವಣ ಮಾಸಕ್ಕೆ ಕಾರಕನೂ ಆಗಿರುವಂತಹ ಚಂದ್ರನು ಇದರ ಅಧಿಪತಿಯಾಗಿದ್ದು, ಗುರುವು ಉಚ್ಚ ಸ್ಥಾನದಲ್ಲಿ ಇರುವಂಥದ್ದು ಈಗಾಗಲೇ ನಿಮಗೆ ಹಿಂದಿನ ವಿಡಿಯೋದಲ್ಲೂ ಕೂಡ ಈ ಒಂದು ಗುರುವಿನ ಉಚ್ಚ ಸ್ಥಾನದ ಬಗ್ಗೆ ನಾವು ಹೇಳಿದ್ದೀವಿ ಕೂಡ. ವಿಶೇಷವಾಗಿ ಈ ಗುರುವು ಉಚ್ಚ ಸ್ಥಾನದಲ್ಲಿದ್ದು ರಾಶಿಯಲ್ಲೇ ಇರುವುದರಿಂದ ಇದೊಂದು ಮಹಾಯೋಗ ಎನ್ನುವುದರಲ್ಲಿ ಯಾವ ಸಂದೇಹ ಇಲ್ಲ. ಆದರೆ ಮನುಷ್ಯನು ಯೋಗವನ್ನು ಹೇಗೆ ಪಡೆಯುತ್ತಾನೆ ಅಂತ ಯೋಚನೆ ಮಾಡಿದಾಗ ಅವನ ಮನಸ್ಸು ಅದನ್ನು ಸ್ವೀಕರಿಸಬೇಕಾಗತ್ತೆ, ಬುದ್ಧಿ ನಿರ್ಣಯವನ್ನು ಮಾಡಲೇಬೇಕಾಗತ್ತೆ. ಮತ್ತು ಮನಸ್ಸು ಮತ್ತು ಬುದ್ಧಿಯ ಒಂದು ಪ್ರಕ್ರಿಯೆ ಮೇಲೆ ಮನಸ್ಸು ಯಾವ ರೀತಿಯಾದ ಚಿಂತನೆಯನ್ನು ಮಾಡುತ್ತೋ ಆ ಚಿಂತನೆಯ ಆಧಾರದ ಮೇಲೆ ನಿರ್ಣಯಗಳು ಹೊರಬಂದು ಆ ನಿರ್ಣಯಗಳ ಮೂಲಕ ಜೀವನ ನಿರ್ವಹಣೆ ಆಗತ್ತೆ ಎನ್ನುವುದು ಜೀವನದ ನಿತ್ಯ ಸತ್ಯ. ಹಾಗಾಗಿ ಯಾವ ಅರ್ಹತೆಯು ಯಾವ ಯೋಗವನ್ನು ಸೃಷ್ಟಿಸಿಕೊಳ್ಳೋದಕ್ಕೆ ಇರುವ ಯೋಗವನ್ನು ಪಡೆಯೋದಕ್ಕೆ ಸಾಧ್ಯತೆಯನ್ನು ಉಂಟು ಮಾಡುತ್ತೆ ಅಂತ ಯೋಚನೆ ಮಾಡ್ತಾ ಹೋದಾಗ ಯಾರಿಗೆ ಈ ಯೋಗವನ್ನು ಪಡೆಯುವ ಅರ್ಹತೆ ಇದೆ ಎಂಬುದಾಗಿ ನಾವು ತಮ್ಮನೇಲಲ್ಲಿ ಹಾಕಿರೋದಕ್ಕೆ ಮುಖ್ಯ ಕಾರಣ ಇದ್ದೇನೆ. ಮಿತ್ರರೇ, ಗುರುವು ಉಚ್ಚ ಸ್ಥಾನದಲ್ಲಿರುವುದು ಅತ್ಯುತ್ತಮವಾದ ಯೋಗವಾಗಿದ್ದು 17ನೇ ತಾರೀಕಿನಂದು ರವಿ ಈ ಒಂದು ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಸ್ವಸ್ಥಾನಕ್ಕೆ ಬರ್ತಾನೆ. ಬುಧ ಕೂಡ 22ನೇ ತಾರೀಕಿಗೆ ಇಲ್ಲಿ ಬರ್ತಾನೆ. ಗುರುವು ಅತ್ಯಂತ ಪ್ರಬಲವಾಗಿ ಈ ಒಂದು ಷಷ್ಠಾಧಿಪತಿಯಾಗಿ ಮತ್ತು ಭಾಗ್ಯಾಧಿಪತಿಯಾದ ಗುರುವು ಉಚ್ಚ ಸ್ಥಾನದಲ್ಲಿದ್ದು ನಿಮ್ಮ ಕರ್ಕಾಟಕ ರಾಶಿಯಿಂದ ಪಂಚಮಕ್ಕೂ ಸಪ್ತಮಕ್ಕೂ ಮತ್ತು ನವಮಕ್ಕೂ ಭಾಗ್ಯಕ್ಕೂ ಕೂಡ ಗುರುವಿನ ದೃಷ್ಟಿ ಇರುವಂಥದ್ದು. ಕರ್ಕಾಟಕ ರಾಶಿಯವರ ವಿದ್ಯಾಸ್ಥಾನ, ಪಿತೃಸ್ಥಾನ, ಧೀಶಕ್ತಿಯ ಸ್ಥಾನ, ಸಂತಾನ ಸ್ಥಾನಕ್ಕೆ ಈ ಒಂದು ಗುರು ದೃಷ್ಟಿ. ಸಪ್ತಮದಲ್ಲಿ ಕಳತ್ರಕಾರಕ ಅಥವಾ ಕಳತ್ರ ಸ್ಥಾನಕ್ಕೆ, ಸಂಗಾತಿಗಳ ಸ್ಥಾನಕ್ಕೆ, ಗಂಡ ಹೆಂಡತಿಯ ಸ್ಥಾನ, ಜೊತೆಗೆ ಪಾರ್ಟ್ನರ್ ಇತ್ಯಾದಿಗಳ ಸ್ಥಾನದಕ್ಕೆ ಆ ಗುರು ದೃಷ್ಟಿ ಅತ್ಯುತ್ತಮವಾಗಿ ಕಂಡು ಬರ್ತಾ ಇದೆ. ಭಾಗ್ಯದಲ್ಲಿ ಉದಯ, ಆ ಗುರುವಿನ ದೃಷ್ಟಿ ಶನೈಶ್ವರನ ಮೂಲಕವಾಗಿ ಸಪ್ತಮ ಅಷ್ಟಮ ಅಧಿಪತಿಗಳ ಮೇಲೆ ಗುರುವಿನ ದೃಷ್ಟಿ ಇರತಕ್ಕಂಥದ್ದು ಒಂದು ಮಹಾಯೋಗವನ್ನು ಗುರು ಮೂಲಕ ಸೃಷ್ಟಿಯಾಗಿದ್ದು ಹಿಂದಿನ ಒಂದು ಮಾಸದಲ್ಲೂ ಕೂಡ ಮತ್ತು ಈ ಮಾಸದಲ್ಲೂ ಕೂಡ. ಇಲ್ಲಿ ಎಷ್ಟೊಂದು ಮಹಾಯೋಗ ಇದೆ ಅಂತಂದರೆ ಸಾಮಾನ್ಯವಾಗಿ ಪೂರ್ವಜನ್ಮದ ಪುಣ್ಯಾಂಶ ಗುರುವಿನ ಮೂಲಕವಾಗಿಯೇ ನೋಡುವಂಥದ್ದು. ಗುರು ಎಷ್ಟು ಪ್ರಾಬಲ್ಯತೆಯನ್ನು ಜಾತಕದಲ್ಲಿ ತೋರಿಸ್ತಾ ಇದ್ದಾನೋ ಅಷ್ಟು ಪ್ರಬಲವಾದ ಯೋಗಗಳು ಅವರಿಗೆ ಲಭ್ಯವಾಗುತ್ತೆ. ಇಲ್ಲಿ ಗುರುವು ಇಷ್ಟೊಂದು ಅತ್ಯಂತ ಪ್ರಬಲವಾಗಿ ಇದ್ದರೂ ಕೂಡ ಕೇತುವಿನ ಒಂದು ಗಮನದಿಂದ, ಕೇತುವಿನಿಂದ ಆಚ್ಛಾದಿತನಾದರೆ, ಇಷ್ಟು ರವಿಯಿಂದ ಗುರು ಅಸ್ತನಾಗಿದ್ದ, ಈಗ ಕೇತುವಿನಿಂದ ಆಚ್ಛಾದಿತವಾಗಿರುವಂತಹ ದೋಷವೂ ಕೂಡ ಜೊತೆಗೆ ಇರ್ತದೆ. ಇದರ ಅರ್ಥ ಏನು ಅಂತಂದರೆ, ಒಬ್ಬರಿಗೆ ಪುಣ್ಯಾಂಶ ತುಂಬ ಇದೆ, ಅದನ್ನು ಬಳಸ್ತಾ ಇದ್ದಾರೋ ಇಲ್ವೋ ಅನ್ನುವಂಥದ್ದು ವಿಷಯ. ಆ ಎಷ್ಟು ಪುಣ್ಯಾಂಶವನ್ನು ಅತ್ಯಂತ ನಿಖರವಾಗಿ ಬಳಸ್ತಾರೆ ಅನ್ನೋದು
ಆ ಗುರುವಿನ ಒಂದು ಪ್ರಾಧಾನ್ಯತೆ ಮೇಲಿದ್ದು ಕೇತು ಅಥವಾ ರಾಹು ಪ್ರಭಾವಕ್ಕೆ ಒಳಗಾದ ಗುರು ನಿಮ್ಮ ಜಾತಕದಲ್ಲಿದ್ದರೆ, ಅಥವಾ ನಿಮ್ಮ ನಡೆನುಡಿಯಲ್ಲಿ ಆ ನಿಮ್ಮೊಳಗಿರುವಂತಹ ಯಾವ ಧನಾತ್ಮಕ ಶಕ್ತಿಯ ಜಾಗೃತಿ ಮಾಡಲಿಕ್ಕೆ ಯೋಗ್ಯವಾದ ಚಿಂತನೆ ಹೊರಗೆ ಬರದೇ ಇದ್ದರೆ, ಅಲ್ಲೂ ಕೂಡ ಅರ್ಹತೆ ಗುರುವಿನ ಫಲವನ್ನು ಪಡೆಯುವುದರಲ್ಲಿ ಕಡಿಮೆ ಆಗತ್ತೆ. ನಯ ವಿನಯ ವಿದ್ಯಾ ದದಾತಿ ವಿನಯಂ ವಿನಯ ಶೋಭತೆ ವಿದ್ಯಾ ಇತ್ಯಾದಿಗಳೆಲ್ಲ ಏನಿದೆ, ಉತ್ತಮವಾದ ವಿನಯ ಏನಿದೆ, ಅತಿ ವಿನಯ ಧೂರ್ತ ಲಕ್ಷಣಂ, ಆದರೆ ಸಾಮಾನ್ಯವಾದ ಸಹಜವಾದ ಜ್ಞಾನದಿಂದ ಬರುವ ವಿನಯ ಇದೆಯಲ್ಲ, ತಾಯಿ ತಂದೆಯನ್ನು ನಮಸ್ಕರಿಸುವುದು, ತಾಯಿ ತಂದೆಯರ ಮಾತನ್ನು ಅನುಸರಿಸುವಂಥದ್ದು, ಅವರಿಗೆ ತಿರುಗಿ ಹೇಳದೇ ಇರುವಂಥದ್ದು, ಗುರು ಹಿರಿಯರ ಮಾರ್ಗದರ್ಶನವನ್ನು ಯಥಾವತ್ತಾಗಿ ತಿಳಿದು ಪಾಲಿಸುವಂತಹ ವ್ಯವಸ್ಥೆ ಎಲ್ಲ ಇದೆಯಲ್ಲ, ಈ ಮಾನಸಿಕ ಸ್ಥಿತಿ ಏನಿದೆ, ಬುದ್ಧಿಯ ವ್ಯವಸ್ಥೆ ಏನಿದೆ, ಬುಧನು ಈಶಾನ್ಯ ದಿಕ್ಕಿನಲ್ಲಿ ಸ್ಥಾಪನೆ ಆಗ್ತಾನೆ ಪೂಜಾ ವಿಧಾನದಲ್ಲಿ. ಹಾಗಾಗಿ ಆ ದೈವ ಬಲವನ್ನು ಪಡೆಯೋದಕ್ಕೆ ಬುದ್ಧಿ ಅತ್ಯಂತ ಮುಖ್ಯವಾಗತ್ತೆ. ಅದಕ್ಕೆ ಬೇಕಾಗಿರುವುದು ಈ ಸಂಸ್ಕಾರ ಗುರುಗ್ರಹ. ಹಾಗಾಗಿ ಉತ್ತಮ ಸಂಸ್ಕಾರಯುಕ್ತವಾದ ಕುಹಕ ವ್ಯಂಗ್ಯವಿಲ್ಲದ ಮಾತುಗಳಿಲ್ಲದ ವ್ಯಕ್ತಿಗಳಲ್ಲಿ ಗುರುತತ್ವ ಅತಿ ಹೆಚ್ಚು ಜಾಗೃತವಾಗುವುದರ ಜೊತೆಗೆ ಅವರ ಬಗ್ಗೆ ಅವರು ಋಣಾತ್ಮಕವಾಗಿ ಚಿಂತನೆಯನ್ನು ಮಾಡುವುದನ್ನು ಬಿಟ್ಟಾಗ, ತನಗೆ ಹೀಗಾಗತ್ತೆ, ಅವರಿಗೆಲ್ಲ ಒಳ್ಳೆಯದಾಗತ್ತೆ, ನನಗೆ ಯಾಕೆ ಹೀಗೆ ಅನ್ನುವಂಥ ಯೋಚನೆ, ನನಗೆ ಯಾವತ್ತೂ ಕಷ್ಟ ತಪ್ಪಿದ್ದೇ ಅಲ್ಲ ಅನ್ನುವಂತಹ ಚಿಂತನೆ ಮಾಡುವಂಥ ವ್ಯಕ್ತಿಗಳ ಜೀವನದಲ್ಲಿ ಗುರುತತ್ವ ಜಾಗೃತಿ ಆಗೋದಿಲ್ಲ. ಅವರೊಳಗೆ ಇರ್ತದೆ, ಅದನ್ನು ಪಡೆಯುವಲ್ಲಿ ಅವರು ವಿಫಲರಾಗ್ತಾ ಬರ್ತಾರೆ. ಅದೇ ಅರ್ಹತೆ ಅಂತ ಹೇಳಿರುವಂಥದ್ದು. ಆದ್ದರಿಂದಾಗಿ ಏನೇ ಆಗಲಿ ಅತ್ಯುತ್ತಮವಾದ ಚಿಂತನೆ ಹೊರಬರುವ ವ್ಯವಸ್ಥೆ ಯಾರಿಗಿದೆ, ನಿರಹಂಕಾರ ಆಡಂಬರವಿಲ್ಲದ ವ್ಯವಸ್ಥೆ, ಅಜ್ಞಾನವಿಲ್ಲದ ಸುಜ್ಞಾನದ ಕಡೆಗೆ ಹೋಗುವ ಚಿಂತನೆ ಇರುವವರಿಗೂ, ತಮೋಗುಣದಿಂದ ಸತ್ವಗುಣದ ಕಡೆಗೆ ಹೋಗುವ ಚಿಂತನೆ ಉಳ್ಳವರಿಗೆ, ವಿಶಾಲ ಮನೋಭಾವನೆ ಇದ್ದು ತಮ್ಮನ್ನು ತಾವು ಯಾವುದೇ ರೀತಿಯಾದ ಅಪರಾಧಿ ಮನೋಭಾವದಲ್ಲಿ ನೋಡಿಕೊಳ್ಳದ ವ್ಯಕ್ತಿಗಳಿದ್ದಲ್ಲಿ, ಆತಂಕ ಭಯದಿಂದ ಮುಕ್ತವಾಗುವ ಚಿಂತನೆ ಉಳ್ಳ ಶುದ್ಧ ಸತ್ವಯುತವಾದ ಸಂತೋಷಯುಕ್ತವಾದ ಮನಸ್ಸಿನ ವ್ಯಕ್ತಿಗಳು ಯಾರಿರ್ತಾರೆ, ಅವರಿಗೆ ಈ ಗುರುತತ್ವ ಜಾಗೃತಿಯಾಗಿ ತಾಯಿ ತಂದೆಯ ಗುರುಸ್ಥಾನದಲ್ಲಿದ್ದು ತಾಯಿ ತಂದೆಯ ಸಂಪೂರ್ಣ ಆಶೀರ್ವಾದವನ್ನು ಪಡೆಯುವಲ್ಲಿ ಸಂಪೂರ್ಣ ಯಶಸ್ವಿಯಾದ ವ್ಯಕ್ತಿಗಳಲ್ಲಿ ಈ ಒಂದು ಶ್ರಾವಣ ಮಾಸ ಅತಿ ದೊಡ್ಡ ಯೋಗವನ್ನು ಸೂಚಿಸ್ತಾ ಇದೆ. ಅವರು ಸಂಪೂರ್ಣ ಫಲವನ್ನು ಪಡೆಯಬಹುದು, ಅವರು ಸಂಪೂರ್ಣ ಅರ್ಹರಾಗಿದ್ದಾರೆ. ಯಾರ್ಯಾರಿಗೆ ಯಾವ್ಯಾವ ವಿಚಾರದಲ್ಲಿ ಕೊರತೆ ಇದೆಯೋ ಆ ಕೊರತೆಯಂತೆ ಸ್ವಾಭಾವಿಕವಾಗಿ ಫಲವೂ ಕೊರತೆಯಾಗಿಯೇ ಬರ್ತದೆ. ಆದ್ದರಿಂದಾಗಿ ಆದಷ್ಟು ಸಂತೋಷಯುಕ್ತವಾದ ಮನಸ್ಸಿನಿಂದ ಇರೋದಕ್ಕೆ ನಿತ್ಯ ನಿರಂತರವಾಗಿ ಪ್ರಯತ್ನ ಪಡುವುದರ ಮೂಲಕ ಸಂತೋಷದ ವಿರುದ್ಧವಾದ ಯಾವ ಯೋಚನೆಗಳನ್ನು ಕ್ರಿಯೆಗಳನ್ನು ಮಾಡದೇ ಇರುವುದರಿಂದ ನಿಮಗೆ ಈ ಮಹಾಯೋಗ ನಿಮ್ಮ ಸಮೀಪ ಯಾವ ಯೋಗ ಇದೆ ಅದು ನಿಮಗೆ ತೆರೆದುಕೊಳ್ಳೋದಕ್ಕೆ ಪ್ರಾರಂಭ ಆಗುತ್ತೆ. ಅದರಿಂದಾಗಿ ಕೇತುವಿನಿಂದ ಆಚ್ಛಾದಿತವಾದ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೋಸ್ಕರವಾಗಿಯೇ ಕರ್ಕಾಟಕ ರಾಶಿಯವರು ಕೂಡ ಈ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಯಥಾಕ್ರಮವಾಗಿ ಮಾಡಿದರೆ, ಅದರಲ್ಲೂ ಕೂಡ ಆತ್ಮಕಾರಕನು ಆತ್ಮಸ್ಥಾನದಲ್ಲಿ ಬಂದು ಬುಧನು ಬುದ್ಧಿಕಾರಕನಾಗಿ ಅಮಾವಾಸ್ಯೆ ಕೂಡ ಅಲ್ಲೇ ಈ ರಾಶಿಯ ಒಂದು ಅಧಿಪತಿಯಾದ ಚಂದ್ರನು ರವಿಯಲ್ಲಿ ವಿಲೀನವಾಗುವಂತಹ ಮಾತೃಕಾರಕ ಪಿತೃಕಾರಕನಲ್ಲಿ ವಿಲೀನವಾಗುವ ಒಂದು ಸೃಷ್ಟಿಯ ಒಂದು ವ್ಯವಸ್ಥೆ. ಹಾಗಾಗಿ ಮನಸ್ಸು ಆತ್ಮನಲ್ಲಿ ವಿಲೀನವಾದಾಗ ಒಂದು ಸೃಷ್ಟಿ, ಅದೇ ಸಂತೋಷ, ಆತ್ಮಜನ್ಯವಾದಂತಹ ನಿತ್ಯಾನಂದ ಪರಮಾನಂದ ಆತ್ಮ ಪ್ರಕಾಶ, ತಾಯಿ ತಂದೆಯಲ್ಲಿ ವಿಲೀನವಾಗುವ ಸೃಷ್ಟಿಯ ಒಂದು ವಿಷ್ಣು ತತ್ವದ ವ್ಯವಸ್ಥೆ. ಹಾಗೆ ಮನಸ್ಸು ಆತ್ಮನಲ್ಲಿ ವಿಲೀನವಾಗುವಂತಹ ಒಂದು ವ್ಯವಸ್ಥೆ. ಅಲ್ಲಿ ಕೇತುವಿನಿಂದ ಬಾಧಿತವಾಗುವಂತಹ ದೋಷವೇ ಮಾಯೆ. ಆದ್ದರಿಂದಾಗಿ ಯಾವ ಮನಸ್ಸು ಸಂಪೂರ್ಣವಾಗಿ ಉತ್ತಮತೆಯತ್ತ ಹೋಗಲಿಕ್ಕೆ ಅಸಾಧ್ಯತೆಯನ್ನು ಹೊಂದುತ್ತಾ ಇದೆಯೋ, ದುಃಖದಿಂದ ಹೊರಬರಲಿಕ್ಕೆ ಕಷ್ಟಪಡ್ತಾ ಇದೆಯೋ, ಆಂಗ್ಸೈಟಿಯಂತಹ ದೋಷಗಳಿಗೆ, ಭಯ ಆತಂಕಗಳಿಗೆ ತೊಂದರೆಯನ್ನು ಪಡ್ತಾ ಇದೆಯೋ, ಖಂಡಿತವಾಗಿಯೂ ತಾಯಿ ತಂದೆಯನ್ನು ನಮಸ್ಕರಿಸಿ ಗುರು ಪ್ರಾರ್ಥನೆ ಮಾಡಿ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ಯಥಾಕ್ರಮವಾಗಿ ಮಾಡಿ. ಹಾಗೂ ಈ ಅಮಾವಾಸ್ಯೆಯಂದು ವಿಶೇಷವಾಗಿ ಸಂಜೆಯ ಸಮಯದಲ್ಲಿ ನಿತ್ಯವೂ ನೀವು ಮಾನಸ ಪೂಜೆಯನ್ನು ಮಾಡ್ತಾ ಬಂದಾಗ ಇದು ಅತಿ ಹೆಚ್ಚಿನ ಫಲವನ್ನು ಕೊಡೋದಕ್ಕೆ ಪ್ರಾರಂಭ ಮಾಡುತ್ತೆ. ಒಂದು ನೀರಿಗೆ 1008 ಬಾರಿ ನೀರನ್ನು 1008 ಬಾರಿ ಜಪವನ್ನು ಮಾಡಿ, ನೀರಿಗೆ 108 ಬಾರಿ ಅಭಿಮಂತ್ರಣೆಯನ್ನು ಮಾಡಿ ಆ ನೀರನ್ನು ಕುಡಿಯುವಂಥದ್ದು. ಜಲಕಾರಕ ಚಂದ್ರ ಹೊಟ್ಟೆಯ ಭಾಗದಲ್ಲಿ ವಿರಾಜಮಾನ. ಹಾಗಾಗಿ ಅಮಾವಾಸ್ಯೆಯನ್ನು ನೀವು ಈ ರೀತಿಯಾಗಿ ಮಾಡಿದಾಗ ಅನೇಕ ಜನ್ಮದ ಅನೇಕ ಸಾಧನಾ ಯೋಗದಿಂದ ಉಂಟಾದ ಜ್ಞಾನ ಅದೇ ಕೇತುವಿನಿಂದ ನಿಮಗೆ ಅಲ್ಲಿ ತೆರೆದುಕೊಳ್ಳೋದಕ್ಕೆ ಶುರುವಾಗತ್ತೆ. ಆಗ ಆ ನಿರಂತರವಾದಂತಹ ಮಹಾಜ್ಞಾನ ನಿಮಗೆ ಬಂದಾಗ ಯೋಗವೂ ಹಾಗೆ ತೆರೆದುಕೊಳ್ಳೋದಕ್ಕೆ ಪ್ರಾರಂಭ ಆಗುತ್ತೆ. ಕೇತುವಿನಿಂದ ಆಗುವ ಆಚ್ಛಾದನೆ ದೂರ ಸರಿದು ಪತಾಕೆ ಹಾರತ್ತೆ. ಹಾಗಾಗಿ ಜೀವನದ ಕೀರ್ತಿಯ ಪತಾಕೆ ಹಾರೋದಕ್ಕಾಗಿ ವಾಯವ್ಯದಲ್ಲಿ
ಚಂದ್ರನ ವಿರುದ್ಧವಾಗಿ ಕೇತುವನ್ನು ಸ್ಥಾಪನೆ ಮಾಡ್ತಾರೆ. ಚಿತ್ರವರ್ಣನಾದಂತಹ ಕೇತುವು ಅನೇಕ ಅಧ್ಯಾತ್ಮ ಚಿಂತನೆಯನ್ನು, ಪೂರ್ವಜನ್ಮದ ಅಧ್ಯಾತ್ಮ ಸಾಧನೆಯ ಯೋಗವನ್ನು, ಮಂತ್ರ ಸಿದ್ಧಿ ಯೋಗವನ್ನು ಮತ್ತು ಜೀವನ ಸಿದ್ಧಿ ಯೋಗವನ್ನು ಕೂಡ ಉಂಟು ಮಾಡ್ತಾನೆ. ಅದರಿಂದ ಅಂತಹ ಕೇತುವಿನ ಉತ್ತಮ ಫಲಕ್ಕಾಗಿಯೇ ಈ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡಿದಾಗ ಕೇತುವಿನಿಂದ ಬುಧ ಯುತಿಯಿಂದಾಗಿ ತಡವರಿಸಿ ಮಾತನಾಡುವಿಕೆ ಇತ್ಯಾದಿಗಳಿದ್ದವರಿಗೂ ಕೂಡ ಅದು ಸರಿಯಾಗಿ ಬರುವಂಥ ಲಕ್ಷಣ. ಭಯ ಆತಂಕದವರಿಗೂ ಕೂಡ ನಿತ್ಯ ಇದನ್ನು ಮಾಡ್ತಾ ಬಂದರೆ ಅವರಿಗೆ ಖಂಡಿತವಾಗಿಯೂ ಎಲ್ಲ ರೀತಿಯಾದ ಅನುಕೂಲಗಳು ಉಂಟಾಗಿ ಪೂರ್ವಜನ್ಮದ ದೋಷಗಳ ನಿವಾರಣೆಯಾಗಿ ಯೋಗಗಳಲ್ಲೂ ಕೂಡ ಅತ್ಯುತ್ತಮವಾದ ಫಲ ಲಭ್ಯವಾಗುತ್ತೆ. ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ರವಿಯು ಕೂಡ ದ್ವಿತೀಯಕ್ಕೆ ಪ್ರವೇಶ, ಬುಧನು ಕೂಡ ದ್ವಿತೀಯಕ್ಕೆ ಪ್ರವೇಶ ಮಾಡಿ ನಿಪುಣ ಯೋಗದ ಜೊತೆಗೆ ಕೇತುವಿನ ಯುತಿಯನ್ನು ಹೊಂದಿ ರಾಹು ದೃಷ್ಟಿಯನ್ನು ಹೊಂದುವುದರಿಂದ ಆರೋಗ್ಯದ ಕಡೆ ಕೂಡ ಹೆಚ್ಚಿನ ಗಮನ ಬೇಕು. ನೀರು ಇತ್ಯಾದಿಗಳ ಕೂಡ ಗಮನ ಬೇಕು. ಒಳ್ಳೆಯ ನೀರನ್ನು ಸೇವನೆ ಮಾಡಬೇಕು. ವಾತಾವರಣದ ಬದಲಾವಣೆಯಿಂದ ಅನೇಕ ದೈಹಿಕ ವ್ಯತ್ಯಾಸ ಆಗುವ ಲಕ್ಷಣಗಳು ಇರುವುದರಿಂದ ಯೋಗಗಳಲ್ಲಿಯೂ ಅದೇ ರೀತಿಯಾದ ವ್ಯತ್ಯಾಸ ಉಂಟಾಗತ್ತೆ. ಆದ್ದರಿಂದ ಅದರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಿ ಅಂತ ಹೇಳ್ತಾ, ಈ ಒಂದು ಕರ್ಕಾಟಕ ರಾಶಿಯಿಂದ 3ನೇ ಮನೆಗೆ ಪ್ರವೇಶ ಮಾಡುವಂತಹ ಬುಧ ಸ್ವಸ್ಥಾನಕ್ಕೆ ಬಂದು ಅನೇಕ ಮಾತುಕತೆಗಳಲ್ಲಿ ಯಶಸ್ಸನ್ನುಗೊಳಿಸುವಂತಹ ಎಲ್ಲ ಯೋಗಗಳು ಆಂಜನೇಯನ ಮತ್ತು ಲಕ್ಷ್ಮೀನಾರಾಯಣನ ಆರಾಧನೆಯಿಂದ ಲಭ್ಯವಾಗುತ್ತೆ. ಆದರೆ ಲಕ್ಷ್ಮೀನಾರಾಯಣನ ಆರಾಧನೆಯನ್ನಾಗಲಿ ಆಂಜನೇಯನ ಆರಾಧನೆಯನ್ನಾಗಲಿ ಮಾಡಲಿಕ್ಕೆ ಮಾಡ್ತಾ ಇದ್ದಾಗ ಅಲ್ಲಿ ಕೇತುವಿನ ಬಾಧೆ ಇದ್ದಾಗ ಅದು ಫಲ ಕೊಡದೇ ಇರುವುದರಿಂದ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡ್ತಾ ಬಂದರೆ ಈ ಕೇತು ದೋಷದ ನಿವಾರಣೆಯಿಂದ ಕೇತುವೇ ಇದಕ್ಕೆಲ್ಲ ಮಾರ್ಗವಾಗಿ ನಿಂತುಕೊಳ್ತಾನೆ. ಹಾಗಾಗಿ ಆ ಉತ್ತಮವಾದ ಆಕರ್ಷಕ ಮಾರ್ಗವೊಂದು ನಿಮಗೆ ಸೃಷ್ಟಿಯಾಗುವುದೇ ಚಂದ್ರ ರವಿಯ ಯುತಿಯ ಜೊತೆಗೆ ಬುಧ ಕೇತು ಯುತಿಯಿಂದ. ಈ ಬುಧನು ದ್ವಿತೀಯಕ್ಕೆ ಬಂದು ಶುಕ್ರ ಯುತಿಯಿಂದ ಕಂಡು ಬರುವಂಥದ್ದು. ತೃತೀಯದಲ್ಲಿ ಶುಕ್ರನು ಸ್ವಸ್ಥಾನಕ್ಕೆ ಬರುವುದರಿಂದ ಸಹೋದರಿಯರಿಂದ ನಿಮಗೆ ಅನೇಕ ಸಹಕಾರಗಳು ಲಭ್ಯ, ಮಾತುಕತೆಗಳಲ್ಲಿ ಆರ್ಥಿಕ ಲಾಭಾದಿಗಳು ಲಭ್ಯ ಆಗುತ್ತೆ. ಹಾಗೆಯೇ ಉತ್ತಮ ಉದ್ಯೋಗದಲ್ಲಿ ಅತ್ಯಂತ ದೊಡ್ಡ ಬದಲಾವಣೆಯಾಗಿ ಬಡ್ತಿ ಇತ್ಯಾದಿಗಳು ಉಂಟಾಗುವ ಯೋಗಗಳು ಮತ್ತು ರಿಯಲ್ ಎಸ್ಟೇಟ್ ಇರ್ಬೋದು ಇತ್ಯಾದಿಗಳನ್ನು ಮಾಡ್ತಾ ಇದ್ದವರು ಈ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡ್ತಾ ಭಕ್ತಿಯಿಂದ ಮಾಡ್ತಾ ಬಂದಾಗ ಅವರಿಗೆ ಅತ್ಯುತ್ತಮವಾದ ಲಾಭ ಆಗುವ ಯೋಗವು ಕೂಡ ಈ ಸಿಂಹರಾಶಿ ಕರ್ಕಾಟಕ ರಾಶಿಯವರಿಗೆ ಇದೆ. ಚತುರ್ಥಕ್ಕೆ ಬರುವುದರಿಂದಾಗಿ ಕರ್ಕಾಟಕ ರಾಶಿಯಿಂದ ಸುಖ ಸ್ಥಾನಕ್ಕೆ ಬರುವ ಶುಕ್ರನಿಂದಾಗಿ ಸಹೋದರ ಸ್ಥಾನದಿಂದ ಇಲ್ಲಿ ಬಂದು ಸಹೋದರ ಕ್ಷೇತ್ರದಲ್ಲಿ ಬುಧನು ಬರುವುದರಿಂದಾಗಿ ಇಲ್ಲಿ ಆ ಸಹೋದರರಿಂದ ಸಹಕಾರ, ಹಣಕಾಸಿನ ಸಹಕಾರ, ಏಕಾದಶಾಧಿಪತಿಯ ಅತ್ಯುತ್ತಮವಾದ ಯೋಗಗಳು, ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ವ್ಯವಸ್ಥೆಗಳು ಉಂಟಾಗುವ ಯೋಗ. ಪಂಚಮದ ಅಧಿಪತಿಯಾದ ಕುಜ ವೇದದಲ್ಲಿ ಬಂದಿದ್ದರಿಂದ ಅವನು ದಶಮಾಧಿಪತಿ ಆಗಿದ್ದರಿಂದ ನೀವು ಮಾಡುವ ವಿದ್ಯೆ, ಓದುವ ವಿದ್ಯೆ ಮತ್ತು ಮಾಡುವ ಉದ್ಯೋಗ ಎರಡನ್ನೂ ಕೂಡ ಅಲ್ಲಿಂದ ವಿಮುಖರಾಗುವ ಯೋಗ ಕಂಡು ಬರುವುದರಿಂದಾಗಿ ಆದಷ್ಟು ಮಾನಸಿಕ ಒತ್ತಡ ಕಡಿಮೆ ಮಾಡಿಕೊಳ್ಳಿಕ್ಕೆ ಈ ಧ್ಯಾನವನ್ನು ಮಾಡಿ ಅದರಲ್ಲೂ ಕೂಡ ಈ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ಮಾಡ್ತಾ ಬಂದರೆ ಆ ಕೆಲಸದ ಮತ್ತು ವಿದ್ಯೆಯ ಒತ್ತಡಗಳು ಕಡಿಮೆ ಆಗ್ತಾ ಉತ್ತಮವಾದ ಫಲ ಲಭ್ಯ ಆಗೋದಕ್ಕೆ ಅದೇ ಕುಜಗ್ರಹ ಕಾರಕನಾಗ್ತಾನೆ. ಇನ್ನು ಈ ಒಂದು ಶಿಷ್ಟಾಧಿಪತಿಯಾದ ಗುರುವು ಮತ್ತು ಭಾಗ್ಯಾಧಿಪತಿಯಾಗಿ ಅಲ್ಲಿರುವುದರಿಂದಾಗಿ ನಿಮಗೆ ಅನೇಕ ಶತ್ರು ದಮನ ಇತ್ಯಾದಿಗಳು ಉಂಟಾಗಿ ರೋಗದಿಂದ ವಿಮುಕ್ತಿಗಳು ಉಂಟಾಗುತ್ತೆ. ಅದೇ ರೀತಿಯಾಗಿ ನಿಮ್ಮನ್ನು ಗೆಲ್ಲುವಂತಹ ಶಕ್ತಿಯನ್ನು ಅದೇ ಗುರು ನಿಮಗೆ ತಂದುಕೊಡ್ತಾ ಇದ್ದಾನೆ. ಇದೇ ಮಹಾಯೋಗ. ಇನ್ನು ಆ ಎಲ್ಲ ಪಾರ್ಟ್ನರ್ ಇತ್ಯಾದಿಗಳಿಂದ ಮತ್ತು ಸಂಗಾತಿಯ ಜಾತಕ ಬಲ ಇತ್ಯಾದಿಗಳು ಮತ್ತು ಪ್ರೇಮಿಗಳಿಗೆ ಉತ್ತಮ ಯೋಗ ಇತ್ಯಾದಿಗಳು, ಭಾಗ್ಯಕ್ಕೆ ಗುರುದೃಷ್ಟಿ ಇದ್ದು ಸಪ್ತಮಕ್ಕೂ ಕೂಡ ಗುರುದೃಷ್ಟಿ ಇರುವುದರಿಂದ ಸಪ್ತಮ ಅಧಿಪತಿಯ ಜೊತೆಗೆ ಗುರುವಿನ ದೃಷ್ಟಿಯು ಕೂಡ ಭಾಗ್ಯದಲ್ಲಿ ಕಂಡು ಬರುವುದರಿಂದಾಗಿ ಸಂಗಾತಿಯಿಂದ ಭಾಗ್ಯೋದಯ ಕೂಡ ಅನೇಕ ಪ್ರೇಮಿಗಳಿಗೂ ಕೂಡ ಉಂಟಾಗುವ ಯೋಗ. ಅದೇ ರೀತಿಯಾಗಿ ಅಷ್ಟಮದಲ್ಲಿ ಇರುವಂತಹ ಪೌರ್ಣಿಮೆ ಸ್ವಲ್ಪ ಚಿಂತಾಜನಕವಾಗಿ ಕಂಡು ಬರುವಂತಹ ಲಕ್ಷಣಗಳು ಏನಕ್ಕೆ ಅಂತ ಕೇಳಿದರೆ, ಲೌಕಿಕವಾದ ಯಾವ ಆಸೆಗಳಿದೆ ಅದಕ್ಕೆ ಹೊಡೆತ ತರುವಂಥದ್ದು. ಯಾವುದನ್ನೆಲ್ಲ ಆಸೆ ಪಡ್ತೀರ ಅದು ಆಗದೇ ಇರುವಾಗ ನಡೆದುಕೊಳ್ಳುವಂಥ ಯೋಗಗಳು, ಅದರಲ್ಲೂ ಶೇರ್ ಮಾರ್ಕೆಟಲ್ಲಿದ್ದವರು ಸಡನ್ನಾಗಿ ಕುಸಿದು ಹೋಗುವ ಲಕ್ಷಣಗಳು ಅಷ್ಟಮ ಚಂದ್ರ ರಾಹುವಿನ ಯುತಿಯಿಂದ ಹುಣ್ಣಿಮೆಯ ದಿವಸದಿಂದ ಕಂಡು ಬರ್ತಾ ಇದೆ. ಪೌರ್ಣಿಮೆಯ ಒಂದು ವೈಶಿಷ್ಟ್ಯತೆಯಿಂದ ಈ ಒಂದು ನಿತ್ಯ ಜೀವನದ ಶುಭ ಕಾಮನೆಗಳ ಈಡೇರಿಕೆಗಾಗಿ ಆ ಪೌರ್ಣಿಮೆ ಅತ್ಯಂತ ಸಹಕಾರವನ್ನು ಮಾಡ್ತಕ್ಕಂಥ ದಿನವಾಗಿ ಅದರ ಮೂಲಕ ಮಾಸ ನಿರ್ಧಾರ ಕೂಡ ಆಗತ್ತೆ. ಆದ್ದರಿಂದಾಗಿ ಈ ರಾಹುವಿನ ಯುತಿಯನ್ನು ಹೊಂದಿದ ಪೌರ್ಣಿಮೆ ಅತ್ಯಂತ ದೊಡ್ಡ ಸಾಧನಾ ಯೋಗವನ್ನು ಉಂಟು ಮಾಡುವುದರ ಕೂಡ ಅದು ಅಸ್ಥಾನದಲ್ಲಿ ಕುಳಿತು ಆ ಯೋಗವು ಕಣ್ಣಿಗೆ ಕಂಡು ಕಾಣದಂತೆ ಮಾಡುವ ಯೋಗವನ್ನು ಉಂಟು ಮಾಡುತ್ತೆ. ಹಾಗಾಗಿ ಶೇರ್ ಮಾರ್ಕೆಟ್ ಅವರು ತುಂಬ ಎಚ್ಚರದಿಂದ ವ್ಯವಹಾರ ಮಾಡಬೇಕಾಗತ್ತೆ. ಹಾಗೆಯೇ ನಿಮ್ಮ ಮಾನಸಿಕ ಸ್ಥಿತಿಯು ಅದೇ ರೀತಿಯಾಗಿ ತುಂಬ ಏನೇನೋ ಮಾಡಬೇಕು ಅಂತ ಭವಿಷ್ಯದ ಚಿಂತನೆಯನ್ನು ಸಿಕ್ಕಾಪಟ್ಟೆ ಮಾಡಿ ವರ್ತಮಾನ ಕಾಲವನ್ನು ಹಾಳು ಮಾಡಿಕೊಳ್ಳುವ ಯೋಗ ಕೂಡ ಅಷ್ಟಮ ಅಸ್ಥಾನದ ರಾಹುವಿನಿಂದ ಕಂಡು ಬರ್ತಾ ಇದೆ.
ಅನೇಕರಿಗೆ ಕಂಟಕಾದಿಗಳು ಇರುವಂತಹ ಲಕ್ಷಣಗಳಿದ್ದು ಜಾತಕಗಳನ್ನು ಪರಿಶೀಲನೆ ಮಾಡಿಕೊಳ್ಳುವುದು ತುಂಬ ಒಳ್ಳೆಯದು. ಆದರೆ ಯಾರಿಗೆಲ್ಲ ನಾವು ಸಾಯಬೇಕು ಅಂತ ಅನಿಸುತ್ತೆ, ಇತ್ಯಾದಿಗಳ ಭಾವನೆಗಳ ದುಷ್ಭಾವನೆಗಳು ಬರ್ತಾ ಇದೆ ಅಂತಾದರೆ ಆ ದುರ್ಭಾವನೆಗಳನ್ನು ದೂರ ಮಾಡಿಕೊಳ್ಳೋದಕ್ಕೂ ಕೂಡ ಈ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆ ಆರಾಧನೆಯನ್ನು ಖಂಡಿತ ಮಾಡಿ ಅದರಿಂದ ಹೊರಗಡೆ, ಆ ಮಾಯಾಜಾಲದಿಂದ ಹೊರಗಡೆ ಬನ್ನಿ. ತಕ್ಷಣವೇ ನಿಮ್ಮ ಭವಿಷ್ಯ ಉಜ್ವಲವಾಗುವಂಥ ದಿಕ್ಕಿನತ್ತ ನಿಮ್ಮ ಚಿಂತನೆಗಳು ಪ್ರವರ್ತವಾಗ್ತವೆ. ಆದ್ದರಿಂದ ಆ ನಿಮ್ಮ ಪ್ರವೃತ್ತಿ ಯಾವ ಪ್ರವರ್ಧಮಾನಕ್ಕೆ ಬರ್ತಕ್ಕಂತಹ ಪರಿವರ್ತಿತವಾಗುವ ನಿಮ್ಮ ಚಿಂತನೆಗಳು ಅತ್ಯುತ್ತಮವಾಗಲಿಕ್ಕೆ ಅಮಾವಾಸ್ಯೆ ದಿವಸವೂ ಕೂಡ ನಾವು ಈಗಾಗಲೇ ಹೇಳಿದಂತೆ ನಾಗಶಕ್ತಿ ವಿನಾಯಕನ ಮಾನಸ ಪೂಜಾರಾಧನೆ, ಓಂ ಶ್ರೀ ನಾಗಶಕ್ತಿ ವಿನಾಯಕ ಎನ್ನುವ ಜಪ, ಮತ್ತು ಈಗಾಗಲೇ ಯಾರೆಲ್ಲ ನಮಗೆ ಮಾನಸ ಪೂಜೆ ಅಂತ ವಾಟ್ಸಪ್ ಮಾಡಿದ್ರೆ ಅವರು ಆ ಸ್ತೋತ್ರವನ್ನು ಕೂಡ ಇವಾಗಲೇ ಪಡೆದಿದ್ದಾರೆ. ಅದರ ಕೂಡ ನಿತ್ಯ ಅರ್ಚನೆಯನ್ನು ಕೂಡ ಮಾಡುವ ಮೂಲಕ ಅದರ ಕುಂಕುಮವನ್ನು ಇಟ್ಟುಕೊಂಡು ಹೋಗುವುದರಿಂದ ದೃಷ್ಟಿದೋಷಾದಿ ದೋಷಗಳ ನಿವಾರಣೆ. ಹಾಗೆಯೇ ಯಾರೆಲ್ಲ ಇವತ್ತು ನಮಗೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಪೂಜೆಗೆ ಹೋಮಕ್ಕೆ ಹಣವನ್ನು ಕಳಿಸಿ ಪ್ರಸಾದವನ್ನು ತಲುಪಿಸುವ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ, ಅವರು ಆ ಭಸ್ಮ ಇತ್ಯಾದಿಗಳನ್ನು ಕೂಡ ನೀವು ಧರಿಸುವ ಮೂಲಕವಾಗಿ ಉತ್ತಮವಾದ ಫಲವನ್ನು ಪಡೆಯೋದಕ್ಕೆ ನಿಮಗೆ ತುಂಬ ಅನುಕೂಲ ಆಗತ್ತೆ. ಹಾಗೆಯೇ ಇನ್ನು ಇದರಿಂದ ಭಾಗ್ಯದಲ್ಲಿ ಶನೇಶ್ವರನು ಈಗಾಗಲೇ ಹೇಳಿದಂತೆ ಸಪ್ತಮಾಧಿಪತಿಯಾದ ಶನೇಶ್ವರನು ಭಾಗ್ಯದಲ್ಲಿ, ಅಷ್ಟಮಾಧಿಪತಿಯಾದ ಶನೇಶ್ವರನ ಭಾಗ್ಯದಲ್ಲಿ ಗುರುವಿನ ದೃಷ್ಟಿಯುಕ್ತನಾಗಿ ಇರುವುದರಿಂದಾಗಿ ಪೂರ್ವ ಜನ್ಮದ ಅನೇಕ ಜನ್ಮದ ಪುಣ್ಯ ಕರ್ಮಗಳ ಫಲವನ್ನು ನಿಮ್ಮ ಕುಲದೇವತಾ ಆರಾಧನೆಯ ಮೂಲಕ, ನಿಮ್ಮ ಪಿತೃವರ್ಗದ ಆಶೀರ್ವಾದದ ಮೂಲಕ ಕೊಡುವಂಥ ಎಲ್ಲ ಒಂದು ಉತ್ತಮವಾದ ಸೂಚನೆ ಈ ಗೃಹಸ್ಥತಿ ನಿಮಗೆ ನೀಡ್ತಾ ಇದೆ. ಅದನ್ನೆಲ್ಲ ತೆಗೆದುಕೊಳ್ಳುವ ಅರ್ಹತೆಯನ್ನು ನೀವು ಪಡೆದುಕೊಳ್ಳಿ. ಹಾಗೆ ಇನ್ನು ದಶಮಾಧಿಪತಿ ವೇದದಲ್ಲಿ ಬಂದಿದ್ದರಿಂದ ಅನೇಕರಿಗೆ ಉದ್ಯೋಗ ಹೋಗುವ ಯೋಗಗಳು ಇರುವುದರಿಂದಾಗಿ ದುರ್ಗಿಯ ಆರಾಧನೆ ಕೂಡ ಈ ವಿಚಾರದಲ್ಲಿ ಬೇಕಾಗತ್ತೆ. ಆದರೆ ಸಿಟ್ಟು ಒತ್ತಡ ತಗೊಳ್ಳದೇ ಇದ್ದಾಗ ಮಾತ್ರ ಉತ್ತಮ ಉದ್ಯೋಗ ಲಭ್ಯ. ಅದೇ ರೀತಿಯಾಗಿ ಇನ್ನು ಏಕಾದಶಾಧಿಪತಿಯಾದಂತಹ ಶುಕ್ರ ಚತುರ್ಥಕ್ಕೂ ಬಂದಿರುವಂಥದ್ದು ಅತ್ಯುತ್ತಮವಾದಂತಹ ಯೋಗ ಇಲ್ಲಿ ಗೋಚರವಾಗ್ತಾ ಇದೆ. ಹಾಗಾಗಿ ಅತ್ಯಂತ ಸುಖವನ್ನು ಅನುಭವಿಸುವ ಲಾಭಗಳು ನಿಮಗೆ ಲಭ್ಯವಾಗ್ತದೆ ಎನ್ನುವುದಾಗಿ ಸತ್ಯವಾದವಾಗಿ ಇಲ್ಲಿ ಗೋಚರವಾಗ್ತಾ ಇರುವಂಥದ್ದು. ಆ ಎಲ್ಲ ಫಲಗಳು ನಿಮಗೆ ನಿಮ್ಮ ಅರ್ಹತೆ ತಕ್ಕಂತೆ ಸಿಗುವುದರಿಂದ ಅರ್ಹತೆಯ ಪ್ರಶ್ನೆಯಲ್ಲಿ ನೀವು ನಿಮ್ಮ ವ್ಯಕ್ತಿತ್ವವನ್ನು ಎಷ್ಟರ ಮಟ್ಟಿಗೆ ನಿಮ್ಮನ್ನು ನೀವು ಧನಾತ್ಮಕವಾಗಿ ಚಿಂತನೆ ಮಾಡುವ ಮೂಲಕವಾಗಿ ನಿಮ್ಮ ಮಹಾಯೋಗಕ್ಕೆ ಬೇಕಾದಂತಹ ಪ್ರತಿಬಂಧಕಗಳನ್ನು ನಿವಾರಣೆ ಮಾಡಿಕೊಂಡು ನಾಗಶಕ್ತಿ ವಿನಾಯಕನ ಆರಾಧನೆಯ ಮೂಲಕ ಮಾನಸ ಪೂಜೆಯನ್ನು ಮಾಡುವ ಮೂಲಕವಾಗಿ ನಿಮ್ಮ ಆ ಮಹಾಪ್ರತಿಬಂಧಕಗಳನ್ನು ಆ ಮಾಯೆಯ ಜಾಲದಿಂದ ಹೊರಬಂದು ನಿಮ್ಮ ನಿಜವಾದ ಯೋಗವನ್ನು ನೀವು ಪಡೆಯುವಂತೆ ನೀವೇ ಸೃಷ್ಟಿ ಮಾಡಿಕೊಳ್ಳಿ. ಅಂತಹ ಮಹಾ ಅರ್ಹತೆ ನಿಮಗೆಲ್ಲ ನಾಗಶಕ್ತಿ ವಿನಾಯಕನಿಂದ ಉಂಟಾಗಲಿ ಅಂತ ನಾವು ಭಕ್ತಿಪೂರ್ವಕವಾಗಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಮಾನಸ ಪೂಜೆಯನ್ನು ಹೇಗೆ ಮಾಡಬೇಕು ಅನ್ನುವಂಥ ವಿಶಿಷ್ಟವಾದ ಕೆಲವು ಅಂಶಗಳನ್ನು ಈ ಮುಂದೆ ಹೇಳಿದ್ದೇವೆ. ದಯವಿಟ್ಟು ಅದನ್ನು ಗಮನಿಸಿ ಆ ರೀತಿಯಾಗಿ ನಿಮಗೆ ಉತ್ತಮ ಫಲ ಲಭ್ಯವಾಗಲಿ. ಹಾಗೆ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಯಾವ ಕಾರಣಕ್ಕೂ ಮರಿಬೇಡಿ. ಓಂ ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಶ್ರೀ ನಾಗಶಕ್ತಿ ವಿನಾಯಕನ ಈ ಒಂದು ವಿಗ್ರಹವನ್ನು ನೋಡಿದಾಗ ಅಲ್ಲಿ ಪವಿತ್ರದ ಆಕಾರದಲ್ಲಿ ಯಜ್ಞೋಪವೀತವು ಬಂಧಿಸಲ್ಪಟ್ಟಿದ್ದು, ಯಜ್ಞೋಪವೀತ ಒಂದು ದೀರ್ಘವೃತ್ತಾಕಾರದಲ್ಲಿ ಗಣಪತಿಯ ಹೊಟ್ಟೆಯನ್ನು ಸುತ್ತಿರುವಂಥದ್ದು, ಕೈಯಲ್ಲಿ ಭಿಕ್ಷಾಪಾತ್ರೆ ಅಂತಂದರೆ ಉಪನಯನದ ಸಮಯದಲ್ಲಿ ಉಪನಯನದ ಒಟುವಾಗಿರುವ ಆ ಭಿಕ್ಷೆಯನ್ನು ಹಿಡಿದುಕೊಂಡಿರುವಂತಹ, ಒಂದು ಕೈಯಲ್ಲಿ ಮಕ್ಕಳಿಗಾಗಿ ಲಡ್ಡುವನ್ನು ಹಿಡ್ಕೊಂಡಿರುವಂತಹ ಆ ಒಂದು ಅದ್ಭುತವಾದಂತಹ ಆ ಒಂದು ಗಣಪತಿಯ ವಿಗ್ರಹ. ಹಾಗೆಯೇ ಇಲ್ಲಿ ಗಣಪತಿಯ ಮಂಡಲವನ್ನು ನಾವು ನೋಡ್ತಾ ಹೋದರೆ ನಾಗಶಕ್ತಿ ವಿನಾಯಕನ ವಿಶಿಷ್ಟವಾದ ಗಣಪತಿ ಮಂಡಲ. ಸಾಮಾನ್ಯವಾಗಿ ಗಣಪತಿ ಪೂಜೆಗೆ ಗಣಪತಿ ಮಂಡಲ ಇರುತ್ತೆ. ಒಂದು ಗಣಪತಿಯ ಮೂರ್ತಿ ಅಂತಂದರೆ ಗಣಪತಿಯ ಜೊತೆ ನಾಗ ಕೂಡ ಇರುವಂಥದ್ದು ಪ್ರತಿಯೊಂದು ಗಣಪತಿಯಲ್ಲಿ ಕಂಡುಬರುವ ಸತ್ಯ. ಅದರಲ್ಲೂ ಓಂ ನಾಗ ಯಜ್ಞೋಪವೀತಿನೇ ನಮಃ ಎನ್ನುವ ಅಷ್ಟೋತ್ತರದಲ್ಲಿ ಬರುವಂತಹ ಈ ನಾಗಶಕ್ತಿ ವಿನಾಯಕನ ಒಂದು ವೈಶಿಷ್ಟ್ಯತೆ, ಅದಕ್ಕೆ ತಕ್ಕಂತಹ ಮಂಡಲ, ಅದರ ಮೂಲ ಮಂತ್ರಕ್ಕೆ ತಕ್ಕಂತಹ ಮಂಡಲ ಏನಿದೆ ಇದು ಅದ್ಭುತವಾದಂಥದ್ದು. ಈಗಾಗಲೇ ಹೇಳಿದಂತೆ ಸತ್ವ ರಜತಮೋ ಗುಣಯುಕ್ತವಾಗಿ ತ್ರಿಕೋಣ ಮತ್ತು ಷಟ್ಕೋಣಗಳಿಂದ ಕೂಡಿದಂತಹ ಗಣಪತಿಯ ಮಂಡಲ, ಜೊತೆಗೆ ಒಂದು ನಾಗ. ಆ ನಾಗ ಆ ತಲೆಯ ಭಾಗದಲ್ಲಿದ್ದು ಓಂಕಾರವನ್ನು ಚಿತ್ರಿಸಿದಂತೆ ಕಾಣುವಂಥ ಅದರ ಬಾಲದ ರೂಪವು ಗಣಪತಿ ಕುಳಿತಂತೆ ಕಾಣುವಂಥ ಮಂಡಲ. ಅದೇ ರೀತಿಯಾಗಿ ಆ ನಾಗನ ಪವಿತ್ರ ಎನ್ನುವಂಥದ್ದು ಪದ್ಮಾಸನದಂತೆ ಗೋಚರವಾಗ್ತಾ ಧ್ಯಾನಕ್ಕೆ ಕುಳಿತಂಥ ಗಣಪತಿಯಂತೆ ಗೋಚರವಾಗುವಂಥ ಮಂಡಲ ಆಗಿದೆ. ಇಲ್ಲಿ ಆ ವಿನಾಯಕ ಮತ್ತು ನಾಗನ ಎರಡರ ಒಂದು ಸಮ್ಮಿಲನ ಏನಿದೆ, ಧ್ಯಾನಾವಸ್ಥೆಯಲ್ಲಿ ಕುಳಿತಾಗ ಇದು ಮಾನಸ ಪೂಜೆ. ಆ ಪವಿತ್ರವು ಒಂದು ಪದ್ಮಾಸನದಂತೆ ಕಾಣ್ತಾ ಇದೆ. ಧ್ಯಾನಾವಸ್ಥೆಯಲ್ಲಿ ಕುಳಿತಾಗ, ಧ್ಯಾನಾವಸ್ಥೆಯಲ್ಲಿ ಕುಳಿತಂತಹ ಸಂದರ್ಭದಲ್ಲಿ ಚಕ್ರ ಧ್ಯಾನವನ್ನು ಸೂಚಿಸುವಂತಹ ಒಂದು ವಿಶಿಷ್ಟವಾದ ಮಂಡಲ. ತಲೆಯ ಭಾಗದಲ್ಲಿ ಸಹಸ್ರ ಫಣಿಯಾದಂತಹ ನಾಗ ಏನಿದ್ದಾನೆ,
ಅವನು ಸಹಸ್ರಾರು ಚಕ್ರವನ್ನು ಬಿಂಬಿಸ್ತಾ ಇದ್ದಾನೆ. ಅದೇ ರೀತಿಯಾಗಿ ಮೂಲಾಧಾರ ಚಕ್ರದ ಅಧಿಪತಿಯಾದಂತಹ ಮಹಾಗಣಪತಿಯ ಮಂಡಲವೇ ಚಕ್ರದ ಒಂದು ಸ್ಥಿತಿಯಲ್ಲಿ ಕಂಡು ಬರ್ತಕ್ಕಂಥದ್ದು. ಆದ್ದರಿಂದಾಗಿ ಮೂಲಾಧಾರ ಚಕ್ರಾದಿಗಳಿಂದ ಸಮಸ್ತ ವಿಧ ಚಕ್ರಧ್ಯಾನಗಳನ್ನು ಕೂಡ ಈ ಒಂದು ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ಮಾಡ್ತಾ ಬಂದಾಗಲೇ ಸಮಸ್ತ ಚಕ್ರಗಳು ಕೂಡ ಸಂಪೂರ್ಣ ಕ್ರಿಯಾಶೀಲವಾಗುವುದಕ್ಕೆ ಸಹಕಾರವಾಗುವಂಥದ್ದು. ಹಾಗಾಗಿ ಯೋಗ, ಧ್ಯಾನ ಇತ್ಯಾದಿಗಳಲ್ಲೂ ಆತ್ಮ ಸಾಕ್ಷಾತ್ಕಾರಕ್ಕೂ ಯಾವ ವಿಘ್ನಗಳಿದೆ, ನಮ್ಮ ಪೂರ್ವಜನ್ಮದ ಎಲ್ಲ ಪುಣ್ಯಾವಶ್ಯಕಕ್ಕೆ ಪ್ರತಿಬಂಧಕಗಳಾಗಿರುವಂತಹ ಯಾವ ಮಾಯೆ ಇದೆ, ಅವೆಲ್ಲವನ್ನು ಕೂಡ ಸಂಪೂರ್ಣ ನಿವೃತ್ತಿ ಮಾಡಲಿಕ್ಕೋಸ್ಕರವಾಗಿ ಈ ಒಂದು ಚಕ್ರ ಧ್ಯಾನವನ್ನು ಗಮನಿಸ್ತಾ ನಾವು ಮಾಡಬೇಕಾಗುವಂಥದ್ದು. ಅಂದರೆ ಮಾನಸ ಪೂಜೆಯನ್ನು ಮಾಡುವಾಗ ಈ ನಾಗಶಕ್ತಿ ವಿನಾಯಕನ ವಿಗ್ರಹವನ್ನು ಮನಸ್ಸಿನಲ್ಲಿ ಧ್ಯಾನಿಸಿಕೊಂಡು ಆ ಮಂಡಲವನ್ನು ನಮ್ಮ ಮೈ ಮೇಲೆ ಆರೋಪಿಸಿಕೊಳ್ಳಬೇಕು. ಇಲ್ಲಿ ಅರ್ಥವನ್ನು ಮಾಡಿಕೊಳ್ಬೇಕು. ಎದುರುಗಡೆ ಕಣ್ಣನ್ನು ಮುಚ್ಚಿದಾಗ ಎದುರುಗಡೆ ಆ ಶ್ರೀ ನಾಗಶಕ್ತಿ ವಿನಾಯಕನ ಆ ಒಂದು ದಿವ್ಯವಾದ ಭವ್ಯವಾದ 8 ವರ್ಷದ ಬಾಲಕನ ಹಸನ್ಮುಖಿಯಾದ ಮುಗ್ಧ ಮನಸ್ಸಿನ ಮುಗ್ಧ ಬಾಲಕನ ಒಂದು ಪ್ರತಿಮೆಯನ್ನು ಮನಸ್ಸಿನಲ್ಲಿ ನಾಗ ಯಜ್ಞೋಪವೀತಧಾರಿಯಾಗಿ ನೆನೆಸ್ಕೊಳ್ಳುವುದರ ಜೊತೆಗೆ ಈ ಭವ್ಯವಾದ ವಿಗ್ರಹವನ್ನು ನೆನೆಸ್ಕೊಳ್ಳುವುದರ ಜೊತೆಗೆ ನಾವು ಧ್ಯಾನಕ್ಕೆ ಕುಳಿತಾಗ ಪದ್ಮಾಸನ, ಅದೇ ನಾಗನಿಂದಾಗಿ ಬಂದಂತಹ ಯಾವ ಪವಿತ್ರ ಒಮ್ಮೆ ಪದ್ಮಾಸನ ಹಾಕಲಿಕ್ಕೆ ಆಗದೇ ಇದ್ದವರಿಗೆ ಪದ್ಮಾಸನದ ಪರಿಕಲ್ಪನೆಯನ್ನು ಮಾಡಿಕೊಂಡು ಆ ಧ್ಯಾನವನ್ನು ಮಾಡ್ತಾ ಹೋಗುವುದು ಮಾನಸ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಆದ್ದರಿಂದ ಆ ಮಾನಸ ಪೂಜೆಯನ್ನು ಮಾಡುವಾಗ ಆ ಚಕ್ರದ ಒಂದು ವ್ಯವಸ್ಥೆಯನ್ನು ಕಾಣ್ತಾ ಇದೆ. ಆ ರೀತಿಯಾಗಿ ಇಡೀ ನಮ್ಮ ದೇಹ ಕುಳಿತಿದೆ. ಆ ದೇಹದ ಒಂದು ನೋಡಿ, ಆ ಸಂಪೂರ್ಣ ಮಂಡಲ ಒಂದು ದೇಹದ ಆಕಾರವನ್ನು ಒಂದು ಗಣಪತಿ ಕುಳಿತಂತೆ ಒಂದು ಕಂಡು ಬರುತ್ತೆ. ನಮ್ಮಲ್ಲಿರುವಂತಹ ಆ ಒಂದು ನಾಗ ಮತ್ತು ಯಾವ ವಿನಾಯಕ, ರಾಹು ಮತ್ತು ಕೇತು, ಅದರ ಒಂದು ದಿವ್ಯವಾದ ಉತ್ತಮವಾದ ಪ್ರಭೆಯಿಂದಾಗಿ ಆ ದೋಷಯುಕ್ತತೆಯಿಂದ ಉಂಟಾಗುವ ಆ ರಾಹು ಮತ್ತು ಕೇತು ದೋಷವನ್ನು ತೆಗೆಯುವ ಶಕ್ತಿಯಾದಂತಹ ನಾಗ ಮತ್ತು ವಿನಾಯಕನ ಈ ಭವ್ಯ ದಿವ್ಯ ಆ ಒಂದು ಸ್ವರೂಪವು ನಮ್ಮಲ್ಲಿ ಇರುವುದರಿಂದಾಗಿ ವೈಜ್ಞಾನಿಕವಾಗಿ ನಮ್ಮಲ್ಲಿರುವ DNA ನಾಗ ಅಂತ ಹೇಳಲ್ಪಡುತ್ತೆ. ಹಾಗೆಯೇ ನಮ್ಮಲ್ಲಿ ಮೂಲಾಧಾರ ಚಕ್ರದಿಂದ ತಲೆಯ ಭಾಗದವರೆಗಿನ ಭಾಗವು ಕೂಡ ನಾಗ ಅಂತ ಹೇಳಲ್ಪಡುತ್ತೆ. ಆದ್ದರಿಂದಾಗಿ ಇಲ್ಲಿ ವಿನಾಯಕನ ಒಂದು ವಿಶಿಷ್ಟವಾದ ಕೇತು ದೋಷ ನಿವಾರಣೆ, ಯಾವ ಮನಸ್ಸಿಗೆ ಬರ್ತಕ್ಕಂತಹ ಯಾವೆಲ್ಲ ವಿಘ್ನಗಳಿದ್ದಾವೆ, ನಾವು ಕುಳಿತುಕೊಂಡಾಗ ಯೋಚನೆ ಮಾಡ್ತಾ ಇದ್ರೆ ನಮ್ಮ ಮನಸ್ಸು ಇನ್ನೆಲ್ಲೋ ಹೋಗುತ್ತಲ್ಲ, ಅದೇ ಕೇತು ದೋಷವಾಗಿರೋದ್ರಿಂದ ಅದರ ನಿವಾರಣೆಗಾಗಿ ಈ ವಿನಾಯಕನ ಒಂದು ವಿಶಿಷ್ಟವಾದ ಬಾಲಕನ ರೂಪವನ್ನು ಧ್ಯಾನಿಸಿಕೊಂಡು ನಮ್ಮಲ್ಲಿ ಯಂತ್ರಾರೋಪವನ್ನು ಮಾಡಿಕೊಳ್ಬೇಕು. ನಮ್ಮ ಮನಸ್ಸಿನಲ್ಲಿ ನಮ್ಮ ದೇಹವು ಈ ಒಂದು ಯಂತ್ರದಿಂದ ಆವೃತವಾಗಿದೆ ಅಂತ ತಿಳಿದುಕೊಂಡು ಎದುರುಗಡೆ ನಾಗಶಕ್ತಿ ವಿನಾಯಕ ಇದ್ದಾನೆ, ಅದರ ಪ್ರತಿಬಿಂಬವಾಗಿ ಇಲ್ಲಿಯ ಈ ಮಂಡಲಾಕಾರದ ನಮ್ಮ ದೇಹ ಇದೆ ಅಂತ ಭಾವಿಸಿ ಮಾನಸ ಪೂಜೆಯನ್ನು ಮಾಡಬೇಕು. ಹಾಗೆ ಈ ಮಾನಸ ಪೂಜೆ ಹೇಗೆ ಮಾಡಬೇಕು, ಅದರ ಮಾನಸ ಪೂಜಾ ವಿಧಾನಗಳೇನು ಇತ್ಯಾದಿಗಳನ್ನೆಲ್ಲ ಅದರ ಶ್ಲೋಕಗಳ ಮೂಲಕವಾಗಿ ಅದನ್ನು ತಿಳಿದುಕೊಳ್ಳುವಂಥ ವಿಚಾರ ಹೇಗಿದೆ, ಯಾರ್ಯಾರಿಗೆ ಇನ್ನೂ ಕೂಡ ತಲುಪಿಲ್ಲ ಅವರು ದಯವಿಟ್ಟು ಯೂಟ್ಯೂಬ್ನಲ್ಲಿ ಕಾಮೆಂಟ್ ಮಾಡೋ ಮೂಲಕ ನೀವು ಪಡೆಯೋದಕ್ಕೆ ಸಾಧ್ಯವೇ ಇಲ್ಲ. ಜಸ್ಟ್ ನಮ್ಮ ನಂಬರಿಗೆ ವಾಟ್ಸಪ್ ಮಾಡಿ ಮಾನಸ ಪೂಜೆ ಅಂತ ಉಚಿತವಾಗಿ ನೀವು ಆ ಮಾನಸ ಪೂಜೆ PDF ಅನ್ನು ಮತ್ತು ಮಂಡಲದ ಫೋಟೋ ಮತ್ತು ನಾಗಶಕ್ತಿ ವಿನಾಯಕನ ಫೋಟೋ ಅದರ ಜೊತೆಗೆ ಆ ಒಂದು ವಿಡಿಯೋ ಕೂಡ ನಿಮಗೆ ಲಭ್ಯ ಆಗುತ್ತೆ, ಉಚಿತವಾಗಿ ಲಭ್ಯವಾಗುತ್ತೆ. ಖಂಡಿತ ಅದನ್ನು ಮಾಡುವ ಮೂಲಕವಾಗಿ ನೀವು ಅತ್ಯುತ್ತಮವಾದಂತಹ ನಿಮ್ಮ ಯೋಗವನ್ನು ತೆರೆದುಕೊಳ್ಳುವಂತೆ ಮಾಡಿ ನಿಮ್ಮ ಉತ್ತಮವಾದ ಜೀವನವನ್ನು ಸಾಗಿಸುವಲ್ಲಿ, ಜೀವನವನ್ನು ಪಾವನ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಗಿ ಅಂತ ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಇನ್ನೂ ಹೆಚ್ಚಿನ ವಿವರನ್ನ ಮುಂದಿನ ವಿಡಿಯೋಗಳಲ್ಲಿ ನೋಡ್ಬೋದು. ನಮಸ್ತೆ. ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಶ್ರೀ ನಾಗಶಕ್ತಿ ವಿನಾಯಕ ಪರಿಹಾರ ಧಾಮ, ಶಿವಮೊಗ್ಗ ಶಕ್ತಿಧಾಮ. ಇಲ್ಲಿ ವಿಶೇಷವಾಗಿ ನಿಮಗೊಂದು ಆಸಕ್ತರಿಗೊಂದು ಮಾಹಿತಿ. ಪ್ರತಿ ಹುಣ್ಣಿಮೆಯೆಂದು ಮಾಡುವ ನಾಗಶಕ್ತಿ ವಿನಾಯಕ ಮೂಲಮಂತ್ರ ಹವನಕ್ಕೆ ಮತ್ತು ಅಮಾವಾಸ್ಯೆಯನ್ನು ಮಾಡುವ ಶ್ರೀ ನಾಗಶಕ್ತಿ ವಿನಾಯಕ ಮೂಲಮಂತ್ರ ಹವನಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತದೊಂದಿಗೆ ಅವಕಾಶವನ್ನು ಕೊಡ್ತಾ ಇದ್ದೇವೆ. ಮುಖ್ಯವಾಗಿ ಹುಣ್ಣಿಮೆಯೆಂದು ಯಾವುದೇ ರೀತಿಯಾದ ವ್ಯಾಪಾರ ಅಭಿವೃದ್ಧಿ ಇರಬಹುದು, ಹಣಕಾಸಿನ ತೊಂದರೆಗಳಿದ್ದಲ್ಲಿ ಇತ್ಯಾದಿಗಳಿಗಾಗಿ ವಿಶೇಷ ಸಂಕಲ್ಪವನ್ನು, ನಿಮ್ಮ ಯಾವುದೋ ಕೆಲಸದಲ್ಲಿ ಜಯ ಆಗಬೇಕು ಇತ್ಯಾದಿಗಳಿಗೋಸ್ಕರವಾಗಿ ಆವತ್ತು ಸಾಮೂಹಿಕವಾದಂತಹ ಈ ಒಂದು ಹವನವನ್ನು ನಾವು ಆಯೋಜಿಸ್ತಾ ಇರ್ತೇವೆ ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ. ಅಮಾವಾಸ್ಯೆಯ ಸಂಕಲ್ಪ, ಮಾಟ ಮಂತ್ರ, ದೃಷ್ಟಿದೋಷ ಇತ್ಯಾದಿಗಳ ನಿವಾರಣೆಗಾಗಿ ನಾಗಶಕ್ತಿ ವಿನಾಯಕನ ಮೂಲಮಂತ್ರದ ಹವನವನ್ನು ಇಲ್ಲಿ ಆಯೋಜಿಸ್ತಾ ಬರ್ತಾ ಇದ್ದೇವೆ. ಇದಕ್ಕೆ ಮುಖ್ಯವಾಗಿ ತಮ್ಮ ಪಾಲ್ಗೊಳ್ಳುವಿಕೆ ಹೇಗೆ, ಅದರ ಫಲವನ್ನು ನೀವು ಪಡೆದುಕೊಳ್ಳುವುದು ಹೇಗೆ ಎನ್ನುವುದು ಅತಿ ಸುಲಭವಾದ ಮಾರ್ಗ. ನೀವು ನಿಮಗೆ ಇಷ್ಟವಾದ ಕಾಣಿಕೆಯನ್ನು ಹುಣ್ಣಿಮೆಗೋ ಅಥವಾ ಅಮಾವಾಸ್ಯೆಗೋ ಅಂತ ಮೆನ್ಷನ್ ಮಾಡಿ ಅದನ್ನು ವಾಟ್ಸಪ್ ಮಾಡುವ ಮೂಲಕವಾಗಿ ಫೋನ್ಪೇ ಅಥವಾ ಗೂಗಲ್ ಪೇಯನ್ನು ಮಾಡಿ ಅದರ ರಿಸಿಪ್ಟನ್ನು ಹಾಕಿ ನಿಮ್ಮ ಮೂಲ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಈಗಾಗಲೇ ಹೇಳಿದ ಉದ್ದೇಶದಂತೆ ಆ ಉದ್ದೇಶವನ್ನು ನಮೂದಿಸಿ
ನಿಮ್ಮ ರಾಶಿ, ನಕ್ಷತ್ರ ಮತ್ತು ಉದ್ದೇಶ ಇಷ್ಟನ್ನು ನೀವು ನಮೂದಿಸಿ ನಮಗೆ ವಾಟ್ಸಪ್ ಮಾಡುವ ಮೂಲಕವಾಗಿ ನೀವು ಖಂಡಿತವಾಗಿ ಇದರಲ್ಲಿ ನಿಮಗೆ ಆ ಒಂದು ಫಲ ಸಿಗುವಂಥದ್ದಕ್ಕೆ ಭಾಗವಹಿಸಲಿಕ್ಕೆ ನಿಮಗೆ ಅವಕಾಶ. ಅದೇ ರೀತಿಯಾಗಿ ಅದರ ಪ್ರಸಾದವನ್ನು ಕೂಡ ತಲುಪಿಸುವಂತಹ ವ್ಯವಸ್ಥೆಯನ್ನು ಕೂಡ ನಾವು ಆದಷ್ಟು ಪ್ರಯತ್ನಪಟ್ಟು ಮಾಡ್ತಾ ಇದ್ದೇವೆ. ಹಾಗಾಗಿ ಅನೇಕರಿಗೆ ಈಗಾಗಲೇ ಆ ಒಂದು ವ್ಯವಸ್ಥೆಯಿಂದ ಅನುಕೂಲ ಆಗಿದೆ. ನಮ್ಮನ್ನು ಸೃಷ್ಟಿಸಿದ ದೇವರಿಗೆ ಋಣಿಯಾಗಿ ದಾನದಲ್ಲೇ ಶ್ರೇಷ್ಠವಾದ ದಾನವಾದ ಸಾತ್ವಿಕ ದಾನವನ್ನು ಮಾಡಲು ಸಹೃದಯ ಆಸಕ್ತ ದಾನಿಗಳಿಗಿದು ಪುಣ್ಯಕಾಲ. ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯ ನಿರ್ಮಾಣಕ್ಕಾಗಿ ಭಕ್ತಿಭಾವದಿಂದ ನೀವು ನೀಡುವ ಒಂದೊಂದು ರೂಪಾಯಿಯೂ ನಿಮ್ಮ ಅನೇಕ ತಲೆಮಾರುಗಳವರೆಗೆ ಪುಣ್ಯವನ್ನು ಪ್ರವಹಿಸುವ ದೇಣಿಗೆಯಾಗಿರುವುದು. ಈಗಾಗಲೇ ಶಿವಮೊಗ್ಗದ ಶಕ್ತಿಧಾಮ ಟೌನ್ಶಿಪ್ನಲ್ಲಿ ನಿರ್ಮಾಣ ಹಂತದಲ್ಲಿರುವ ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯಕ್ಕೆ ಸುಮಾರು 1.5 ಕೋಟಿಯಷ್ಟು ನಿರ್ಮಾಣ ವೆಚ್ಚ ತಲುಪಬಹುದೆಂದು ಅಂದಾಜಿಸಿದ್ದು, ದೈವೇಚ್ಛೆಯಂತೆ ಭಕ್ತಿಯುಕ್ತ ಮುಕ್ತ ಮನಸ್ಸಿನಿಂದ 9448507161 ಈ ನಂಬರಿಗೆ ನಿಮಗೆ ದೇವಪ್ರೇರಣೆಯಾದಷ್ಟು ದೇಣಿಗೆಯನ್ನು ಫೋನ್ಪೇ ಅಥವಾ ಗೂಗಲ್ ಪೇ ಮಾಡಿ ರಿಸಿಪ್ಟನ್ನು ವಾಟ್ಸಪ್ ಮಾಡಿ ಟೆಂಪಲ್ ಅಥವಾ ದೇವಾಲಯವೆಂದು ನಮೂದಿಸಿದಲ್ಲಿ ಸೂಕ್ತ ದೇಣಿಗೆಗೆ ವಾಟ್ಸಪ್ನಲ್ಲಿ ರಶೀದಿ ಕಳುಹಿಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ವಾಟ್ಸಪ್ ಮೂಲಕ ಸಂಪರ್ಕಿಸಬಹುದು. ಸರ್ವೇ ಜನಾಃ ಸುಖಿನೋ ಭವಂತು.